ನಂದೇ ವಾಯ್ಸ್ ಕಂಪ್ಲೀಟ್ ಫುಲ್ ನಿಮ್ಮದೇ. ನಂದೇ ವಾಯ್ಸ್. ಜೈಲಿಂದ ಆಚೆ ಬರ್ತಿದ್ದಂಗೆ ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು? ಆಡಿಯೋಯಿಂದ ತುಂಬ ಕೆರಿಯರ್ ಡ್ಯಾಮೇಜ್ ಆಗಿದೆ ಅಂತ ಶಿವಣ್ಣ ಅವ್ರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದುಬಿಟ್ರೆ, ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡೋದ್ರಲ್ಲೇ ನಾನು ಸಾಧನೆ ಮಾಡ್ತೀನಿ ಅಂತ ಅವ್ರು ಹೋದರು. ನನ್ನ ಕಲೆಯಲ್ಲಿ ನಾನು ಮಾಡಿ ತೋರಿಸ್ತೀನಿ ಅಂತ ನಾನು ಹೋದೆ. ಅವ್ರಿಗೆ ಏನೂ ಮಾಡಿಲ್ಲ ಸಾಧನೆ, ನಾನು ನೋಡಿದ ಮಟ್ಟಿಗೆ ಏನೂ ಮಾಡಿಲ್ಲ. 4 ವಾರ 5 ವಾರಕ್ಕೆ ಎಲಿಮಿನೇಷನ್ ಆಗಿ ಆಚೆ ಬಂದಿದ್ದೆ. ಡೈಲಾಗೇ ನೆನಪಿರಲ್ಲ ತಲೆಯಲ್ಲಿ. ತುಂಬ ಬಟ್ಟೆನೇ ಹಾಕಿದ್ದೀನಿ ನಾನು. ಸರಿ, ಅಶ್ಲೀಲ ವಿಡಿಯೋಗಳದ್ದೇನಾರು ಬಟ್ಟೆ ಬಿಚ್ಚ ನಮ್ಮ ಮಾತ್ರ ಇಲ್ಲ ಅಲ್ವಾ. ನಾನಂತೂ ಆಡಿಯೋ ರೆಕಾರ್ಡಿಗೆ ಹುಟ್ಟಿಲ್ಲಪ್ಪ, ನಮ್ಮ ಅಪ್ಪಂಗೆ ಹುಟ್ಟಿರೋದು. ಕುಡಿದು ಮಾತಾಡಿದರೆ ಏನು ಬೇಕಾದ್ರೂ ಮಾತಾಡಿಸ್ಬೋದು ಗುರು. ಜೈಲಲ್ಲಿ ಎಷ್ಟು ದಿನ ಕಳೆದ್ರಿ? ಹೆಂಗಿತ್ತು ಜೈಲಿನ ವಾತಾವರಣ? ಅಯ್ಯೋ, ತುಂಬ ನಾವು ಅನುಭವಿಸ್ತಾನೆ ಇದ್ದೀನಿ ಇವತ್ತು. ಗಿಲ್ಟ್ ಕಾಡ್ತಾ ಇದೆಯಾ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್ ಮಡೆನೂರ್ ಮನು. ಸೊ ಈಗಾಗಲೇ ಸಿನಿಮಾ ಸಕ್ಸಸ್ ಆಗಿ ಸಿಕ್ಕಾಪಟ್ಟೆ ಶೈನ್ ಆಗಬೇಕಾಗಿದ್ದು, ಆದರೆ ಕಾರಣಾಂತರಗಳಿಂದ ಒಂದಷ್ಟು ಆರೋಪದ ಮೇಲೆ ಜೈಲಿಗೂ ಕೂಡ ಹೋದರು. ಅದಾದಮೇಲೆ ಬಂದರು. ಇದರೊಟ್ಟಿಗೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಯಾವುದು ಅಂತಂದರೆ 3 ಜನ ಸ್ಟಾರ್ಸ್ಗಳ ಬಗ್ಗೆ ಮಾತಾಡಿದಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಶಿವರಾಜ್ ಕುಮಾರ್ ಇವರೆಲ್ಲ ಸಾಯ ವರ್ಷೊಳಗೆ ನಾನು ನಿಂತಿಗೆ ಬರ್ತಿರ್ತಾವ. ಸೊ ಆ ಬಗ್ಗೆ ಅಭಿಮಾನಿಗಳು ಕೂಡ ಸಿಕ್ಕಾಪಟ್ಟೆ ಮಾತನಾಡಿದರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಸೊ ಸ್ವತಃ ಮನೋರ್ ಇವತ್ತು ನನ್ನ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ನಮಸ್ತೆ ಮನೋರ್, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಇತ್ತೀಚೆಗೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರಿ. ಫಸ್ಟು ಜೈಲಿಂದ ಆಚೆ ಬರ್ತಿದ್ದಂಗೆ ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು ಅಂತ? ಮೇಯ್ನ್ ಇದೆಲ್ಲ ಕೆಲವೆಲ್ಲ ನನಗೆ ಮಾಮೂಲಿ ವಿಷಯ ಗೊತ್ತಾಗಿತ್ತು. ಅಂದರೆ ಒಂದು 5% 10% ಅಷ್ಟೇ ಒಳಗಡೆ ಇದ್ದಾಗ ಗೊತ್ತಾಗಿದ್ದು. ಸಿನಿಮಾ ಚೆನ್ನಾಗಿ ಹೋಗ್ತಿದೆಯೇನೋ ಅಂತಲೇ ಅಂದ್ಕೊಂಡು ಬಂದಿದ್ದು. 3ನೇ ವಾರ ನಾನು ಬಂದಾಗ 3ನೇ ವಾರ ಓಡ್ತಿತ್ತು ಸಿನಿಮಾ ನೋಡೋಣ ಅಂತ ಹೋದಾಗ ಪರ್ಮಿಷನ್ ಇಲ್ಲ, ತುಂಬ ಹೊರಗಡೆ ತುಂಬ ಇದಿದೆ, ನೀನು ಆಚೆಗೆ ಬಂದಿದೆಯಾ, ಇನ್ನೂ ನಿಂಗೆ ಗೊತ್ತಿಲ್ಲ, ತುಂಬ ದೊಡ್ಡ ಮಟ್ಟಕ್ಕೆ ಕಾಂಟ್ರವರ್ಸಿ ಆಗಿದೆ, ಹಂಗೆ ಹಿಂಗೆ ಅಂತ ಮತ್ತೆ ಕಾರ್ ಒಳಗೆ ಹತ್ತಾಗ ಸುಮಾರು ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದಾಗ ಗೊತ್ತಾಯಿತು ಸಿಕ್ಕಾಪಟ್ಟೆ ಇದು ಆಡಿಯೋಯಿಂದ ತುಂಬ ಕೆರಿಯರ್ ಡ್ಯಾಮೇಜ್ ಆಗಿದೆ ಅಂತ. ಒಳಗಡೆ ಇದ್ದಾಗ ನನಗೆ ಕೆಲವರೆಲ್ಲ ವಾಯ್ಸ್ಗಳು ನಿಂದಲ್ಲ, ಅದು ನಿಂದಾಗ ಚಾನ್ಸೇ ಇಲ್ಲ, ಸುಮ್ಮನಿರು, ಅದೇನೋ ಮಾಡಿದ್ದಾರೆ ಸಿನಿಮಾಕ್ಕೋಸ್ಕರ ಹಂಗೆ ಹಿಂಗೆ ಅಂದು. ನಾನು ನಂದಲ್ಲ ಅಂತ ಅನ್ಕೊಂಡಿದ್ದೆ. ನಂದು ಅಂತ ಗ್ಯಾರಂಟಿ ನಾನೇ ಮಾತಾಡಿದ್ದೆ ಅಂತ ಗೊತ್ತಾಗಿದ್ದರೆ ನಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆನೇ ಸ್ಟೇ ತಂದು ಇಲ್ಲ ಏನೋ ಒಂದು ಡಿಲೀಟ್ ಮಾಡಿಸೋ ಏನೋ ಒಂದು ಮಾಡಿಸ್ತಾ ಇದ್ದೆ. ಬಟ್ ನಮ್ಮ ಸಿನಿಮಾಕ್ಕೂ ತುಂಬ ಡ್ಯಾಮೇಜ್ ಆಯಿತು, ನನ್ನ ಕೆರಿಯರ್ಗೂ ತುಂಬ ಡ್ಯಾಮೇಜ್ ಆಯಿತು. ತುಂಬ ನಾವು ಅನುಭವಿಸ್ತಾನೆ ಇದ್ದೀನಿ ಇವತ್ತು. ಓಕೆ, ಈಗ ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಒಂದು ನಶೆಯಲ್ಲಿ ಅದು ಹೇಳಿದೆ ಅನ್ನೋ ಒಂದು ವಿಚಾರನ ಕೂಡ ಪ್ರಸ್ತಾಪ ಮಾಡೋದಂಗಿತ್ತು. ಹೌದು ಸರ್, ಅದು ನೆಶಲಿಲ್ಲ. ಈಗ ಏನು ಹೇಳಿದರು, ಈಗ ನನಗೂ ಒಂದು ಕೆಲವು ಡೌಟ್ಸ್ಗಳಿದ್ದಾವೆ. ಅದನ್ನ ಜನಗಳ ಮೇಲೆ ಬಿಟ್ಟರೆ ನಾನು ಸುಮ್ಮನೆ ಖರ್ಚುಗಳು ಮತ್ತೆ ಕಾಯ್ತಾ ಹೋಗ್ಬೇಕಾಗತ್ತೆ, ಸುಳ್ಳು ಮೇಲೆ ಸುಳ್ಳು ಅಂತ. ಈಗ ನಂದೇನಿದೆ ನಾನು ಒಪ್ಕೊಂಬಿಟ್ರೆ ಕ್ಷಮಿಸ್ತಾರೆ ಅನ್ನೋದು ನನಗೆ ಒಂದು ಕಾನ್ಫಿಡೆಂಟು. ಆಮೇಲೆ ಎಲ್ಲರೂ ಕೂಡ ಕೆಲವೆಲ್ಲ ಏನೇನಾಗಿದೆ ಅಂತ ನಿಮಗೆ ಗೊತ್ತು. ಆಚೆಗೆ ಬಂದು ಸುಮಾರು ಪಾಸಿಟಿವ್ ಆಗಿದೆ. ಈಗ ಧ್ರುವಣ್ಣ ಅವ್ರ ಕಡೆಯಿಂದ ಒಂದು ರಿಯಾಕ್ಷನ್ ಆಗಲಿ, ದರ್ಶನ್ ಸರ್ ಕಡೆಯಿಂದ ಆಗಲಿ ಎಲ್ಲ ಆಗಿದೆ. ಈಗ ಕಾಯ್ತಾ ಇರೋದು ಒಂದು ಶಿವಣ್ಣ ಅವರಿಗೋಸ್ಕರ. ಶಿವಣ್ಣ ಅವ್ರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದುಬಿಟ್ರೆ ನನ್ನ ಜೀವನದ ಒಂದು ಬೆಳಕಿಗೆ, ಒಂದು ಮುಂದಕ್ಕೊಂದು ಏನೇ ಆದರೂ ಕೂಡ ಒಂದು ಇಂಪ್ರೂವ್ಮೆಂಟ್ ಆಗೋಕ್ಕೆ, ಒಂದು ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋಕ್ಕೆ ಶಿವಣ್ಣ ಅವ್ರ ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ. ನೋಡ್ಬೇಕು ಏನೇನಾಗುತ್ತೆ ಅಂತ. ಓಕೆ, ಸೊ ಒಂದಷ್ಟು ದಿನಗಳ ಹಿಂದೆ ಹೋಗೋದಾದರೆ ಸಿನಿಮಾ ಪ್ರಮೋಷನ್ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ರಿ. ಸೊ ನಾನಾ ರೀತಿಯ ಪ್ರಮೋಷನ್ ಎಲ್ಲ ಮಾಡೋದು, ನಿಮ್ಮೂರಿಗೆಲ್ಲ ಹೋಗಿ ಪ್ರಮೋಷನ್ ಮಾಡೋದು, ಇವೆಲ್ಲವೂ ಕೂಡ ನಾವು ಗಮನಿಸಿದ್ವಿ. ಸೊ ಯಾಕಂದರೆ ಅವ್ರು ಗೆಲ್ಲಬೇಕು ಅನ್ನೋ ಒಂದು ಹಠ ಇತ್ತು. ಆಮೇಲೆ ನೀವು ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇವೆಲ್ಲ ಕೂಡ ಮಾಡ್ಕೊಂಡ್ರಿ. ಈ ಒಂದು ಸಂದರ್ಭದಲ್ಲಿ ಇನ್ನೇನು ನನ್ನ ಕನಸು ನನ್ನ ಸಾಕ್ತಾ ಇದೆ, ಆ ಫಸ್ಟ್ ಶೋ ಜನಗಳೊಟ್ಟಿಗೆ ನೋಡಬೇಕು ಅನ್ನೋ ಒಂದು ಆಸೆ ಕೂಡ ನಿಮ್ಮಲ್ಲಿತ್ತು. ಬಟ್ ಅದು ನೋಡದೇ ಇರೋ ಥರ ಆಯಿತು. ಇವೆಲ್ಲದಕ್ಕೂ ಒಂದು ಮೂಲ ಕಾರಣ ಅಂತ ಹೇಳಿದ್ರೆ ಸೊ ನಿಮ್ಮೊಟ್ಟಿಗೆ ಆ್ಯಕ್ಟ್ ಮಾಡೋದಂಥ ಒಬ್ಬ ನಟಿ. ಸೊ ಅವ್ರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಇಷ್ಟೊಂದೆಲ್ಲ ಆಗಿದ್ದು. ಸೊ ಹೆಂಗೆ ನಿಮ್ಮ ಪರಿಚಯ ಹೆಂಗಾಯಿತು ಸರ್? ಅವ್ರು 7 ವರ್ಷದಿಂದ ಪರಿಚಯ. ನಾನು ಮಾತಾಡಲ್ಲ, ಅದೇನಿದೆ ಕಾನೂನು ಮಾತಾಡುತ್ತೆ. ಮೊನ್ನೆ ನಾನು ಆಡಿಯೋ ಬಗ್ಗೆ, ಅವರ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ನನಗೊಂದು 7-8 ವರ್ಷದಿಂದ ಪರಿಚಯ. ನನಗೆ ಇಲ್ಲ ಆಗಿದ್ದೇನು ಅಂದರೆ ಅವ್ರ ಫ್ರೆಂಡ್ಶಿಪ್ಪು ನಮ್ಮ ಕೊಟ್ಟು ಚೆನ್ನಾಗಿದ್ದಾರೆ, ಎಲ್ಲರ ಕೊಟ್ಟು ಚೆನ್ನಾಗಿದ್ದಾರೆ, ಫ್ರೆಂಡ್ಶಿಪ್ಪಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ಏನಂತಂದರೆ ಈ ಅವ್ರು ಹೇಳೋದು ಏನಂದರೆ ಸೂಪರ್ ಸ್ಟಾರ ಅಂದರೆ ಇವನು ಡಬ್ಬಿಂಗ್ ಮಾಡ್ಸೋಕ್ಕಾಗತ್ತಾ, ಇದು ಮಾಡೋಕ್ಕಾಗತ್ತಾ ಅಂತಾರೆ. ಆಯಿತು, ಅಷ್ಟೆಲ್ಲ ನಿಮಗೆ ಧೈರ್ಯ ಕಾನ್ಫಿಡೆಂಟ್ ಇದ್ದಾಗ ಈಗ ಬಿಡ್ಬೋದಿತ್ತಲ್ಲ, ನಾನು ಫ್ರೀ ಇದ್ದೀನಲ್ಲ ಸರ್, ಈ ಟೈಮಲ್ಲಿ ಬಿಡ್ಬೋದಿತ್ತು. ಇಲ್ಲ 2 ತಿಂಗಳು ಮುಂಚೆ ಬಿಟ್ಟಿದ್ರೆ ಒಬ್ಬರು ನಿರ್ಮಾಪಕರು ಉಳ್ಕೊಳ್ಳೋರು, ಡೈರೆಕ್ಟ್ರು ಉಳ್ಕೊಳ್ಳೋರು, ನಾನು ಉಳ್ಕೊಳ್ಳುತ್ತಿದ್ದೆ, ಜೊತೆಲಿ ಹೀರೋಯಿನ್ನು, ಇಡೀ ಟೀಮ್ ಉಳ್ಕೊಳ್ಳೋದು. ಚಿತ್ರರಂಗದಲ್ಲಿ ಗಲಭೆಸಿಗೆಗಳು ಎಲ್ಲರ ಮಧ್ಯೆ ತಂದಿಟ್ಟು ಪ್ರತಿಭಟನೆ ಮಾಡಿ ಸುಮಾರು ಕೆಲಸಗಳಾಯ್ತಲ್ವ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇವರೇ. ಈ ಹುಡುಗಿಗೆ ತಲೆಯಲ್ಲಿ 100% ಹೇಳ್ತೀನಿ ಸರ್, ಅಷ್ಟು ಟ್ಯಾಲೆಂಟೆಡ್ ಅಲ್ಲ ಅಂತ ನನಗೆ ಗೊತ್ತು ಸರ್. ಈ ಹುಡುಗಿಯಿಂದ ಒಂದು ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಜನ ಇದ್ದಾರೆ, ನಾನು ಅವ್ರ ಬಗ್ಗೆ ಹೇಳಲ್ಲ. ನನಗೆ ಈ ಥರ ಆಡಿಯೋ ವಿಡಿಯೋಗಳು ಬಿಟ್ಟು ಇದೇ ಕಂಪ್ನಿಗಳನ್ನ ಮಾಡ್ಕೊಳ್ಳೋ ಬದಲು ಒಂದಿಷ್ಟು ಸಿನಿಮಾಗಳು ಮಾಡಿ, ಇಲ್ಲ ಏನೋ ಒಂದು ಶಾರ್ಟ್ ಮೂವಿ ಮಾಡಿ, ಇಲ್ಲ ನಾನು ಏನಾರು ಒಂದು ಯೂಟ್ಯೂಬಲ್ಲಿ ಸಾಧನೆ ಮಾಡ್ತೀನಿ ಅನ್ನೋದನ್ನು ಮಾಡಿದರೆ ನನಗೊಂದು ಖುಷಿ ಆಗೋದು. ನನ್ನ ಜೊತೆಲಿರೋರು ನಮ್ಮ ಜೊತೆ ಬಂದರೂ ಒಳ್ಳೇದಲ್ವ ಅಂತ. ಇವರು ನಾನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡೋದ್ರಲ್ಲೇ ನಾನು ಸಾಧನೆ ಮಾಡ್ತೀನಿ ಅಂತ ಅವ್ರು ಹೋದರು. ನನ್ನ ಕಲೆಯಲ್ಲಿ ನಾನು ಮಾಡಿ ತೋರಿಸ್ತೀನಿ ಅಂತ ನಾನು ಹೋದೆ. ಬಟ್ ಇಬ್ಬರ ಮಧ್ಯೆ ಕಾಂಪಿಟೇಷನ್ ಬಂದು ಬಡವಾಗಿದ್ದು ಇವತ್ತು ಗೊತ್ತಾಗಿದ್ದು ಒಂದೇ,
ನಾವೇನೇ ಕಷ್ಟಪಟ್ಟು ಏನೇ ಹೇಳ್ಕೊಂಡ್ರು ಕೆಟ್ಟದಕ್ಕೆ ಜನ ಸಪೋರ್ಟ್ ಮಾಡೋದು, ಕೆಟ್ಟದ್ದೇ ಬೇಗ ಹೈಪ್ ಆಗೋದು. ಈಗ ನಾವೇನಾರು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ನೋಡಿ ಅಂದರೆ ಅಷ್ಟು ಪ್ರಮೋಷನ್ ಆಗಲ್ಲ. ನೋಡಿ ಇದು ಎಷ್ಟು ಜನ ಇದನ್ನ ನೋಡ್ಕೊಂಡು ಸುಮಾರು ಜನ ಅಂದರೆ 50% ಪಾಪ ಪಾಸಿಟಿವ್ ಆಗು ಮಾಡಿದ್ದಾರೆ. ಮನು ಏನೋ ಮಾಡಿದ್ದಾನೆ ಶೆಡ್ಡಿ ಅಂತ ಸಿನಿಮಾ ಟೈಮಲ್ಲಿ ಹಾಕ್ಬಿಡ್ಬೇಕಾಗಿತ್ತು ಅಂತ ಕೆಲವರು ಮಾತಾಡಿದ್ದಾರೆ. ಇದ್ರ ಬಗ್ಗೆ ಒಂದಿಷ್ಟು ಯೂಟ್ಯೂಬಲ್ಲಿ ಸುಮಾರು ಹಿಂಗೆ ಮಾತಾಡಿದ್ನ, ಸಾವು ಬಯಸಿದ್ನ, ಇದು ಮಾಡಿದ್ನ, ಇವನು ನೋಡಿ ಅಣ್ಣ ಹೆಂಗಂತ ನೋಡಿ ಅಂತ ಒಂದಿಷ್ಟು ಜನ ಅವ್ರಿಗೂ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಅಮೌಂಟ್ ಆಗಬೇಕು, ದುಡ್ಡು ಆಗಬೇಕು, ಏನೋ ಒಂದು ಆಗಬೇಕು, ಅವ್ರು ಮಾಡ್ಕೊತಾರೆ. ಬಟ್ ನಾನು ಹೇಳೋದೇನಂದರೆ ನಾನು ಉದ್ದೇಶಪೂರ್ವಕವಂತೂ ನಾನು ಮಾತಾಡಿಲ್ಲ. ಅವ್ರ ಮನೆಗೂ ಏನು ಜನಕ್ಕೆ ಗೊತ್ತಾಗಿರೋದು ಆಡಿಯೋ. ಅವ್ರ 3 ಜನ ಮಧ್ಯೆ ಏನು ನಡೀತು, ಏನು ಕತೆ ಅನ್ನೋದು ಗೊತ್ತಿಲ್ಲ. ಇದಕ್ಕೆ ನಾನು ಆ ಹುಡುಗಿ ಮೇಲೂ ನಾನೇನು ಇದು ಮಾಡ್ತಾಯಿಲ್ಲ. ಆ ಹುಡುಗಿ ಟ್ಯಾಲೆಂಟ್ ಅಲ್ವೇ ಅಲ್ಲ ಇದು. ಆ ಹುಡುಗಿಗೆ ನಾನು ನೋಡಿದ್ದೀನಲ್ಲ, ಅಷ್ಟು ಟ್ಯಾಲೆಂಟ್ ಇದ್ದಿದ್ರೆ ಆ ಹುಡುಗಿ ಇಷ್ಟೊತ್ತಿಗೆ ಏನಾರು ಒಂದು 4-5 ಶೋಗಳು ವಿನ್ನರ್ ಆಗ್ಬೋದಿತ್ತು, ಇಲ್ಲ ರನ್ನರ್ ಆದರೂ ಆಗ್ಬೋದಿತ್ತು. ಆ ಹುಡುಗಿ ಏನೂ ಮಾಡಿಲ್ಲ ಸಾಧನೆ. ನಾನು ನೋಡಿದ ಮಟ್ಟಿಗೆ ಏನೂ ಮಾಡಿಲ್ಲ. 4 5 ಎಲಿಮಿನೇಷನ್ ಆಗಿ ಆಚೆ ಬಂದಿದೆ. ಡೈಲಾಗೇ ನೆನಪಿರಲ್ಲ ತಲೆಯಲ್ಲಿ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾತಾಡಲ್ಲ. ಈಗ ಅವರು ಮಾತಾಡ್ಸ್ಬೇಕಾದ್ರೆ ಒಂದು ಕೆಲವೊಂದು ಆರೋಪಗಳನ್ನ ಮಾಡಿದ್ರು ಅವರು. ಅದು ಆರೋಪ, ಕಾನೂನು ಇದೆಯಲ್ಲ ಸರ್. ಸೊ ಈಗ ಅಲ್ಲ ಅವ್ರು ಹೇಳ್ದಂಗೆ ಈಗ ಶಿವಮೊಗ್ಗದಲ್ಲಿ ಯಾವುದೋ ಒಂದು ಶೋ ದುಡ್ಡು ಕೊಡ್ತೀನಿ ಅಂತ ಕರೆದು ಅಲ್ಲಿ ಮಾಡಿದ್ರು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ಕೆಲವೊಂದು ವಿಡಿಯೋನ ಬಿಟ್ಟಿರೋದು, ಸೊ ನೀವೇ ಬಾಳ್ ಕೊಡ್ತೀನಿ ಅನ್ನೋ ಒಂದು ಮಾತುಗಳು ಕೂಡ ಆಗುತ್ತೆ. ಆಮೇಲೆ ಇನ್ನೊಂದು, ನೀವು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರಿ, ನಾನು ವಿಷ ಕುಡಿಯೋ ಮಟ್ಟಿಗೆ ಹೋಗ್ಬಿಟ್ಟಿದ್ದೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ. ವಿಷ ಕುಡಿಯೋ ಮಟ್ಟಕ್ಕೆ ತಗೊಂಡೋಗಿರೋದು ಅವರು ನಾನು ಅವ್ರನ್ನ ವಿಷ ಕುಡಿಯೋ ಮಟ್ಟಕ್ಕೆ ತಗೊಂಡೋಗಕ್ಕಾಗಲ್ಲ. ಅವ್ರು ಏನು ಹೇಳಿದ್ರು ಈಗ ಭಾಳ ಕೊಡ್ತೀನಿ ಅಂತ ನಾನು ಮೈ ತುಂಬ ಬಟ್ಟೆ ಹಾಕೊಂಡು ಹೇಳಿದ್ದೀನಲ್ಲ ಸರ್, ಏನು ಅಶ್ಲೀಲವಾಗಿ ಹೇಳಿದ್ದೀನಿ. ಅದರಲ್ಲಿ ಏನಂತ ಹೇಳಿದ್ದೀನಿ, ಹಾಯ್ ನಮಸ್ಕಾರ, ನಾನು ಮಡೆನೂರು ಮನು ಮಾತಾಡ್ತಾ ಇದ್ದೀನಿ ಅಂತಲೇ ಹೇಳಿರೋದು ನಾನು. ಅದರಲ್ಲಿ ಏನು ಬೇರೆ ಬೈಟ್ಸ್ ಕೊಟ್ಟಂಗೆ ಕೊಟ್ಟಿರೋದು ನಾನು ಒಂದು 2-3 ಜನ ನಾನೇನಂತ ಶ್ರೀಮಂತನೂ ಅಲ್ಲ, ಪೂರ್ತಿ ಬಡವ ಅಂತ ನಾನು ಹೇಳ್ತಿಲ್ಲ. ಏನೋ ಒಂದು ಜೀವನ ಕಟ್ಕೊಳ್ಳೋಕೆ ಈ ಕಾಮಿಡಿ ಕಿಲಡಿ ಬಂದಮೇಲೆ ಒಂದು ಮಾಡ್ತಾಯಿದ್ದೀನಿ. ಒಂದು 2 ಮನೇಲಿ ಆಕ್ಸಿಡೆಂಟ್ ಆದಾಗ ನಾನು ಅವ್ರಿಗೆಲ್ಲ ಗೊತ್ತು ಸರ್ಕಲಿಗೆ. ನಾನು ನಮ್ಮ ಜೊತೆಲಿರೋರು ಕೆಲವರು ನಾನು ಹೆಲ್ಪ್ ಮಾಡಿಲ್ಲ. ಹೊರಗಡೆ ಇರೋರು ನಾನು ಚಿಕ್ಕ ಪುಟ್ಟದ್ದು ಮಾಡಿದ್ದೀನಿ, ದೊಡ್ಡ ಮಟ್ಟಕ್ಕೆ ಮಾಡಿಲ್ಲ, ಚಿಕ್ಕ ಪುಟ್ಟದಾಗ ಮಾಡಿದ್ದೀನಿ. ಅದನ್ನು ನಾನು ಮಾಡಿ ಬಂದಾಗ ಒಂದು ಆಕ್ಸಿಡೆಂಟ್ ಆಗಿ ಮಗ ಸತ್ತಾಗ ಮನೆಗೆ ಒಂದಿಷ್ಟೇನೋ ತಂಗಿ ಮಗೆ ಅಕ್ಕ ತಂಗಿರಿಗೆ ಒಂದಿಷ್ಟೇನೋ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದಿರ್ತೀನಿ. ಆ ಟೈಮಲ್ಲಿ ನಡೆದಿರೋಂಥ ಒಂದು ವೀಡಿಯೋ ಅದು. ಆಯಿತು, ನೀನು ಊರವರಿಗೆಲ್ಲ ಸಪೋರ್ಟ್ ಮಾಡಿದ್ದೆ, ಜೊತೆಲಿ 7-8 ವರ್ಷ ಜರ್ನಿ ಮಾಡಿದ್ವಿ, ತಂದೆ ತಾಯಿ ಇಲ್ಲ, ನನಗೇನು ಹೇಳಲೇ ಇಲ್ಲ, ಧೈರ್ಯನೇ ಕೊಟ್ಟಿಲ್ಲ ಇದುವರೆಗೂ, ಊರವರಿಗೆಲ್ಲ ಏನು ಮಾತಾಡ್ಬತ್ತಿ ಅಂದಾಗ ಆಯ್ತಾಗ ನಿಂಗೆ ಏನು ಹೇಳ್ಬೇಕು ಹೇಳು ಅಂತ ಆ ಟೈಮಲ್ಲಿ ಬಂದು ಆ ಜೋಶಲ್ಲೇ ಹೇಳಿರೋದು ಕಾಮಿಡಿಯಾಗಿ. ಆಯ್ ನಮಸ್ತೆ, ನಾನು ಮಡೆನೂರು ಬಂದು ಮಾತಾಡ್ತಾ ಇದ್ದೀನಿ ಜೀವನದಲ್ಲಿ. ಅದು ನಾನು ಅಕ್ಕ ತಂಗಿರಿಗೂ ಹೇಳಿದ್ದೀನಿ ಊರಲ್ಲಿ. ಅದರಲ್ಲಿ ಏನು ಸರ್ ಮೈ ತುಂಬ ಬಟ್ಟೆನೇ ಹಾಕಿದ್ದೀನಿ ಅಲ್ವಾ ಸರ್, ಏನು ಅಶ್ಲೀಲ ವೀಡಿಯೋಗಳದ್ದೇನಾರು ಬಟ್ಟೆ ಬಿಚ್ಚ ನಾನು ಮಾತ್ರ ಇಲ್ಲ ಅಲ್ವಾ. ಮಾಮೂಲಿ ಬೈಟ್ಸ್ ಕೊಟ್ಟಂಗೆ ಕೊಟ್ಟಿದ್ದೀನಿ. ನಾನು ತಾಳಿ ಕಟ್ಟಿದ್ದೀನಿ, ಇವಳು ಬಾಳ್ ಕೊಡ್ತಾ ಇದ್ದೀನಿ, ಇದು ಮಾಡಿದ್ದೀನಿ ಅಂತಲ್ಲ. ಕೆಲವೆಲ್ಲ ಟ್ರಿಗರ್ ಮಾಡಿಸಿ ಮಾತ್ರ. ಇದಕ್ಕೆಲ್ಲ ಮೂಲ ಕಾರಣ ಅದು ಎಂಕ್ವೈರಿ ಆಗ್ತಿದೆ. ಇದ್ರ ಬಗ್ಗೆ ನೀವಿಬ್ರು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು ಸತ್ಯ, ಅದು ಕಾನೂನು ಹೇಳ್ತೆ ಸರ್. ಅದ್ರ ಬಗ್ಗೆ ಕಾನೂನು ಹೇಳುತ್ತೆ. ಇವರು ಇದಕ್ಕೆಲ್ಲ ಮಧ್ಯೆ ಆಟಾಡಿರೋರು ಯಾರು ಅತಿ ಶೀಘ್ರದಲ್ಲಿ ಆಚೆ ಬರ್ತಾರೆ. ಇವತ್ತು ಏನು ಈಗ ಸಂತ್ರಸ್ತ ಹೇಳಿದ್ರಲ್ವ, ಅವರೇ ನನ್ನ ಹತ್ರ ಮಾತಾಡಿರೋದು ಆಡಿಯೋ ಇದೆ. ನಾನೇ ರೆಕಾರ್ಡ್ ಮಾಡೋ ಬುದ್ಧಿ ಇಲ್ಲ, ನನಗೆ ರೆಕಾರ್ಡ್ ಮಾಡಿ ಎತ್ತಾಗಿಲ್ಲ, ಅಡಿಬಿಚ್ಚೋ ಕೆಲಸ ನನ್ನ ಹತ್ರ ಇಲ್ಲ. ರೆಕಾರ್ಡು ನನ್ನಲ್ಲಿ ಜೊತೆಲಿದ್ದವರು ಪಾಪ ಈ ನನ್ನ ಕಷ್ಟ ನೋಡೋಕ್ಕಾಗದೆ ಒಂದು ರೆಕಾರ್ಡ್ ಕೊಟ್ಟಿದ್ದಾರೆ. ಅದು ಒಬ್ಬಳು ಕಾಯಿನ್ ಬೂತ್ ಅಂತ ಒಬ್ಳಿದ್ದಾಳೆ, ನಾನು ಅಡ್ರೆಸ್ರು ಅವಳೇ ಇಟ್ಟಿರೋದು. ಕಾಯಿನ್ ಬೂತಿಗೆ ಎಷ್ಟು ಜನ ಕಾಯಿನ್ ಹಾಕಿ ಮಾತಾಡಿದ್ದಾರೆ ಗೊತ್ತಾ ಮನು ನೀ ಅಂತ ಅವಳೇ ಹೇಳಿದ್ದಾಳೆ. ಅವಳು ಇವತ್ತು ಕಾಲ ಮೇಲೆ ಕಾಲಕ್ಕೆ ಮೀಸೆ ತಿರುಗ್ತಿದ್ದಾಳಲ್ವ, ಬೆಚ್ಚಗೆ ಮಲ್ಕೊಂಡು ನಮ್ಮನೆ ಹಾಳು ಮಾಡಿಬಿಟ್ಟು ಅತಿ ಶೀಘ್ರದಲ್ಲಿ ಆಚೆ ಬರ್ತಾಳೆ. ಕ್ಲೀನಾಗಿ ಒಂದು 5-6 ಟವಲ್ ರೆಡಿ ಮಾಡ್ಕೊಳಕ್ಕೆ ಹೇಳಿ, ಬಟ್ಟೆ ಎಲ್ಲ ಒರೆಸ್ಕೊಳಕ್ಕೆ, ಮುಖ ಒರೆಸ್ಕೊಳಕ್ಕೆ ಅಷ್ಟು ಬೆವ್ರಿಗೆ ನಮ್ದು ಬಿಡಿ, ನಮ್ಗೆ ಮುಗೀತು, ಬೀದಿಗೆ ಬಂದಾಗೈತಿ. ನಾವು ಏನೋ ಒಂದು ದಡ ಸೇರಬೇಕು, ಏನೋ ಒಂದು ಮಾಡ್ತೀವಿ. ಬೆಚ್ಚಗೆ ಮನೇಲಿ ಕೂತ್ಕೊಂಡು ನಾವು ಪತಿರಥ ಥರ ಮಾತಾಡ್ತಿದ್ರಲ್ಲ, ಅವಳು ಅತಿ ಶೀಘ್ರದಲ್ಲಿ ಬರ್ತಾಳೆ. ಅದು ಯಾರು ಬಿಟ್ಟರು ಏನು ಕತೆ ನನಗೂ ಗೊತ್ತಿಲ್ಲ. ಪಾಪ ನನ್ನನ್ನು ಕಾಪಾಡೋಕ್ಕೆ ಅಂತ ಒಂದು 2-3 ಜನ ತಗೊಬಂದಿದ್ದಾರೆ. ನಾನಂತೂ ಆಡಿಯೋ ರೆಕಾರ್ಡಿಗೆ ಹುಟ್ಟಿಲ್ಲಪ್ಪ, ನಮ್ಮ ಅಪ್ಪಂಗೆ ಹುಟ್ಟಿರೋದು. ನೀವು ಬೇಕಾದ್ರೆ ಬಿಡ್ಕೊಳ್ಳಿ, ನಾನಂತೂ ನಾನು ಅದ್ರ ಸವಾಸ ಹೋಗಲ್ಲ ಅಂತ ಹೇಳಿದ್ದೀನಿ. ತುಂಬ ಅದು ನಿಮ್ಮ ಹತ್ರ ಒಂದು ರೆಕಾರ್ಡಿಂಗ್ ಇದೆ ಹಂಗೆ? ನಾನು ರೆಕಾರ್ಡ್ ಯಾವುದೂ ಮಾಡಿಲ್ಲ. ನನ್ನ ಹತ್ರ ರೆಕಾರ್ಡ್ ಯಾವ್ದಾರ ಹುಡುಕಿ ನಾನು ರೆಕಾರ್ಡ್ ಮಾಡಿಲ್ಲ. ರೆಕಾರ್ಡ್ ಮಾಡೋಕ್ಕೆ ನಾನು ಕೆಲಸಗಳು ಮಾಡ್ತೀನಲ್ಲ. ನಾಗರಬಾವಿಲಿ ಅವರೇ ನನಗೆ ಮನೆ ಮಾಡಿಕೊಟ್ರು ಅನ್ನೋದೆಲ್ಲ ಹೇಳಿದೆ. ಅದು ನೀವು ನಮ್ಮ ಸ್ನೇಹಿತರಲ್ವ ಸರ್, ನೀವು ಸ್ನೇಹಿತರು ಅಂದರೆ ನಿಮ್ದು ಯಾವ ಏರಿಯಾ ಸರ್? ಯಾವ ಏರಿಯಾ ನಿಮ್ದು? ನಾಗರಬಾವಿ. ನಿಮ್ಮ ನಾಗರಬಾವಿ. ನಂದು ಯಾವುದೋ ಟಿ ದಾಸರಳ್ಳಿ ಅಂದ್ಕೊಳ್ಳಿ. ನಾನೇನಾದ್ರು ನಿಮಗೆ ಪರಿಚಯನ ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಸೈಡ್ ಯಾವ್ದಾರ ಮನೆ ನೋಡುವಂತ. ಈಗ ಮನೆ ಮಾಡಿಕೊಟ್ರೆ ನನ್ನ ಹೆಸರಲ್ಲಿ ಇರಬೇಕು, ಅದು ನಾನು ಅಗ್ರಿಮೆಂಟಲ್ಲಿ ನನ್ನ ಹೆಸರಲ್ಲಿ ಇರಬೇಕು, ಇಲ್ಲ ನಾನು ಬಾಡಿಗೆ ಕಟ್ಟಾಗಿರ್ಬೇಕು ಸರ್. ನನ್ನ ಹೆಂಡತಿ ಮಕ್ಳು ನಾನು ಸಾಕ್ಬೇಕು ಸರ್. ನನಗೆ ಊರಲ್ಲಿ ಜವಾಬ್ದಾರಿಕೆ ಇದೆ. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತಂದ್ರೆ ನಾನು 3 ಬಿಟ್ಟು ನಿಂತ್ಕೊಂತ ಇದೆ. ನನಗೆ ಹೆದರಿಕೆ ಇದೆ, ಭಯ ಇದೆ, ಫ್ಯಾಮಿಲಿ ಭಯ ಇದೆ. ಏನು ಅನ್ಕೋತಾರೋ ಅವ್ರು ಏನು ಅನ್ಕೋತಾರೋ ಒಂದು ಭಯ ಇದೆ. ಇದಾಗಿಲ್ಲ ಅಂತ ಇಲ್ಲಿ ಹೇಳೋರು ಕೇಳೋರಿಲ್ಲ ಅಂತ ಏನು ಮಾಡಿದ್ರು ನಡೆಯಲ್ಲ. ತಂದೆ ತಾಯಿ ಇಲ್ದರು ಸಾಧನೆ ಮಾಡಿರೋರು ಇದ್ದಾರೆ, ತಂದೆ ತಾಯಿ ಇಲ್ದಿದ್ದರು 3 ಬಿಟ್ಟು ಕೆಲಸ ಮಾಡಿರೋರು ಇದ್ದಾರೆ. ಹಂಗಂತ ಎಲ್ಲರೂ ನಾವು ಒಂದೇ ಮಾಡೋಕ್ಕಾಗಲ್ಲ. ಹಾಗಾಗಿ ಮಿಕ್ಕಿದ್ದೆ ನಾನು ಕಾನೂನು ಏನಿದೆ ಅದು ನೋಡ್ಕೊಳುತ್ತೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ನನಗೆ ಆಡಿಯೋದು ಏನಿದೆ ಅದು ಸರಿಪಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಲೋಕನನು ಶಿರಾದವನು, ಅವರ ಫ್ಯಾಮಿಲಿಗೂ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೋಟಿಸ್ ಹೋಗುತ್ತೆ.
ನಾನು ಸುಮ್ಮನೆ ಇಲ್ಲ ಸರ್. ನಾನು ಈ ಸಂತ್ರಸ್ತ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅದೇನಿದೆ ನನ್ನ ಕಾನೂನು ಏನಿದೆ ಅದು ನೋಡ್ಕೊಂತಿದೆ. ಅದು ಟಚ್ಚು ಮಾಡಲ್ಲ. ಏಕೆಂದರೆ ನಾವು ಬೇಲ್ ಮೇಲೆ ಆಚೆಗೆ ಬಂದಿರೋದ್ರಿಂದ ಅವ್ರ ಸವಾಸನ ಹೋಗಲ್ಲ. ಇವರಿಬ್ಬರು ಏನಿದ್ದಾರೆ, ಒಬ್ಬಳು ಕಾಯಿನ್ ಬೂತು, ಒಬ್ಬ ಅಲೋಕ್ ಶಿರಾದನು, ಅವರಿಬ್ಬರದು ನಾನೇನು ಮಾಡಲ್ಲ ಸರ್. ನಾನೇನು ಮಾತಾಡಲ್ಲ. ನಾನು ಲೀಗಲ್ಲಾಗಿ ಮಾತಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಅವಳೇನು ಕಾಯಿನ್ ಬೂತು ಅಂತ ಹೇಳಿದ್ನಲ್ಲ, ಅವಳು ಅವಶ್ಯ ಪದದಿಂದ ನನಗೆ ಏನೇನು ಬೈದ್ಲು ಒಂದು ದಿವಸ, ಅದೆಲ್ಲ ಕೂಡ ತೆಗ್ಸಿದ್ದಾರೆ ನಮ್ಮ ಹುಡುಗರು. ತೆಗ್ಸಿ ಇನ್ನೊಂದು ವಾರದೊಳಗೆ ಕೊಡ್ತಾರೆ ಸರ್ ರೆಕಾರ್ಡ್. ಆ್ಯಂಡ್ ಅವರು ನಿಮ್ಮ ಟೀಮ್ ಅವರ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಂಥವ್ರೇನಾ? ಯಾರು ಅಂತ ಗೊತ್ತಾಗುತ್ತೆ ಸರ್. ಬೆಳಕಿಗೆ ಬಂದಾಗ ಗೊತ್ತಾಗುತ್ತೆ. ಇವತ್ತು ಕಾಲು ಹಾಕಿ ಕೂತ್ಕೊಳ್ತಾರಲ್ವ, ಕಾಲು ಇಳಿಸಿ ಮಾತಾಡ್ತಾರೆ ಸರ್. ಅತಿ ಶೀಘ್ರದಲ್ಲಿ ಮಾತಾಡ್ತಾರೆ. ತುಂಬ ಕಾಯ್ತಾ ಇದ್ದೀನಿ ನಾನು. ಇವತ್ತು ನಾವು ಹೆಂಡತಿ ಮಕ್ಕಳು, ನಮ್ಮ ಮನೆ ಸಂಸಾರ ಇಡೀ ಎಲ್ಲರೂ ಕಣ್ಣೀರಾಗ್ತಾರಲ್ವ, ಪ್ರೊಡ್ಯೂಸರ್ ಕಣ್ಣೀರು, ಇವ್ರ ಕಣ್ಣೀರು, ಎಲ್ಲರೂ ಶಾಪ ತೊಟ್ಟಿ ಬರ್ತಾರೆ. ಬ್ಲೇಡ್ ತಗೊಂಡು ಜಾಗ ಕೆರ್ಕೊಳಕ್ಕೆ ಪರಿಸ್ಥಿತಿ ಬರ್ತಾರೆ. ಓಕೆ, ಈಗ ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ನಿಮ್ದೆಲ್ಲ ಈ ಥರ ಆದಾಗ ನಿಮ್ಮ ಮನೆಯವರ ರಿಯಾಕ್ಷನ್ನು, ನಿಮ್ಮ ವೈಫ್ ಅವರ ರಿಯಾಕ್ಷನ್ ಹೆಂಗಿತ್ತು? ಏನು ಸರ್, ಇದರಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ನನ್ನ ಹೆಂಡತಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ಬರು ಪಾಪ ತುಂಬ ಸಪೋರ್ಟ್ ಮಾಡಿದರು. ತುಂಬ ಆಚೆ ಕರ್ಕೊಬರೋಕ್ಕೆ ತುಂಬ ಸ್ಟ್ರಗಲ್ ಪಟ್ಟರು. ಆಯಿತು ಹೆಂಗೋ ಸದ್ಯನ ಪಾಪ ನಮಗೆ ಒಂದು ಒಳ್ಳೆ ಲಾಯರ್ ಸಿಕ್ಕಿದ್ರು, ಶಾರದಾ ಮೇಡಮ್ ಮತ್ತು ನವೀನ್ ಸರ್ ಸಿಕ್ಕಿದ್ರು. ಅಲ್ಲಿಂದ ಒಂದು ಆಚೆ ಬಂದೆ. ನಮ್ಮ ಡೈರೆಕ್ಟರ್ ಸರ್ ರಾಮ್ ಸರ್ ಅವರೆಲ್ಲರೂ ಒಂದು ಪಾಸಿಟಿವ್ ಆಗಿರೋದ್ರಿಂದ ನನಗೊಂದು ಖುಷಿ ಆಯಿತು. ಇನ್ನು ನಾನು ಕ್ಷಮೆ ಕೇಳಿಲ್ಲ ಟೀಮ್ ಅವ್ರನ್ನ. ಯಾಕೆಂದ್ರೆ ಶಿವಣ್ಣ ಅವ್ರದ್ದು ಒಂದು ಸ್ಟೇಟ್ಮೆಂಟಿಗೆ ಕಾಯ್ತಾ ಇದ್ದೀನಿ. ಅವ್ರು ಕೇಳಿದ ತಕ್ಷಣ ಇಡೀ ನಮ್ಮ ಟೀಮ್ನ ಒಂದು ಸತಿ ಭೇಟಿ ಮಾಡಿ ಎಲ್ಲರನ್ನೂ ಕ್ಷಮೆ ಹಚ್ಚಿ ಮತ್ತೆ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋದಿದೆ. ಈಗ ಎಲ್ಲಿ ಬಿದ್ದು ಅಲ್ಲೇ ಎದ್ದೇಳಬೇಕು. ಈಗ ಕೆಲವರೆಲ್ಲ ಅಂದ್ಕೊಂಡಿದ್ದಾರೆ ಹೋಗ್ಬಿಡ್ತಾನೇನೋ, ಇದು ಮಾಡಿಬಿಡ್ತಾನೋ ಅಂತ. ನಾನು ಹೋಗಂಗಿದ್ದಿದ್ರೆ ಜೈಲಿಂದ ರಿಲೀಸ್ ಆಗಿ ಮನೆಗೆ ಹೋಗ್ಬಿಡ್ತಿದ್ದೆ, ಏನೋ ಅಂದಿರ್ಬೋದೇನೋ ಅಂತ. ನಾನು ಅಂದಿಲ್ದಿರೋದ್ರಿಂದ ನನ್ನ ಬಾಯಲ್ಲಿ ಬಂದಿರ್ಬೋದು. ನನ್ನ ಜಾಗದಲ್ಲಿ ಯಾರಾದರೂ ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದು, ದುಡ್ಡಿದ್ದು ಏನಾರು ಇದ್ದಿದ್ರೆ ಏನಾಗ್ತಿತ್ತು? ಸುಮ್ಮನೆ ನಾನು ಹೇಳ್ತಿರೋದು, ನಿಮ್ಮ ಹತ್ರ ದುಡ್ಡಿತ್ತು, ನೀವು ಬ್ಯಾಕ್ಗ್ರೌಂಡ್ ಇತ್ತು, ನೀವು ದೊಡ್ಡಾರು, ನೀವು ಆ ಥರ ಮಾತಾಡಿದ್ರೆ ನಾನೇನು ಹೇಳ್ತಿದ್ದೆ? ಏನೋ ಮಾತಾಡಿದಾರೆ ಬಿಡಪ್ಪ, ಅವರು ಉದ್ದೇಶಪೂರ್ವ ಮಾತಾಡಿಲ್ಲ ಅಂದ್ಬಿಟ್ಟು ನಿಮ್ಮ ಆಡಿಯೋ ಬರ್ತಿದ್ದಂಗೆ ನಿಮ್ಮ ಜೊತೆ ಇರ್ತಾರಲ್ಲ ಅವರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಒಂದು ಕ್ಷಮೆ ಕೇಳಿ ವಿಡಿಯೋ ಹಾಕ್ಸ್ಬಿಡೋರು. ನಮ್ಮ ಅಣ್ಣ ಹಂಗೆ ಮಾತಾಡೋಕ್ಕೆ ಚಾನ್ಸೇ ಇಲ್ಲ, ಅದು ಫೇಕ್ ಆಡಿಯೋ ಅಂತ ಅವ್ರ ಬಾಯಲ್ಲೇ ಬರ್ಸಿ ಒಂದು ವೀಡಿಯೋ ಮಾಡಿಸಿ ಹಾಕಿರೋದು. ಹೊಡಿಯೋಕ್ಕೆ ದುಡ್ಡಿಲ್ಲ, ಇಲ್ಲ ಏನಾರ ಮಾಡೋಕ್ಕೂ ಇದು ನಾವು ಆ ಥರದವ್ರಲ್ಲ, ಕೆಲಸಗಳು ಮಾಡಬೇಕು. ಇಲ್ಲ ಬ್ಯಾಕ್ಗ್ರೌಂಡ್ ಇದ್ದು ದುಡ್ಡಿಲ್ಲ ಇದ್ದಿದ್ರೆ ಇದು ಆಚೆಗೆ ಬರ್ತಿರಲ್ಲ, ಸ್ಟೇ ಏನೋ ತಂದ್ಬಿಟ್ಟು ಏನೋ ಒಂದು ಮಾಡ್ತಿದ್ದು. ನನ್ನ ಹಣೆ ಬರ ಬ್ಯಾಡ್ ಲಕ್ ಹಿಂಗಾಗಿದೆ. ಓಕೆ, ನೋಡೋಣ. ಅಂಡ್ ಅವತ್ತಿನ ಆ ಒಂದು ಆಡಿಯೋ, ಆ ಒಂದು ದಿನ ಏನಾದ್ರು ನೆನಪಿಸ್ಕೋಬಹುದಾ? ಯಾವಾಗ ಆಗಿದ್ದು, ಯಾರ್ಯಾರು ಇದ್ರು? ಅವ್ರಿಬ್ರೇ ಸರ್ ಇದ್ದಿದ್ದು. ಎಷ್ಟು ದಿನ ಆಗಿತ್ತು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ? 2 ತಿಂಗಳು ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಮುಂಚೆ ನಾನು ಕರ್ಸಿದ್ರು. ರಿಲೀಸ್ ಡೇಟ್ ಅನೌನ್ಸ್ ಆದಾಗಲೇ ಇದೆಲ್ಲ ಪ್ರೀ ಪ್ಲಾನ್ ಮಾಡಿರೋದು ಅವರು. ಓಕೆ, ಯಾಕಂದ್ರೆ ಬಿಕಾಸ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ನಶೆ ಅಂತ ಒಂದು ಇನ್ನೊಂದು ಹೇಳ್ತೀರಾ, ಇನ್ನೊಂದು ವಿಚಾರ ಬಂದ್ಬಿಟ್ಟು ನಾನು ಡಯಟ್ ಅಲ್ಲಿ ಇದ್ದೆ, ನಾನು ಡಯಟ್ ಅಲ್ಲಿ ಯಾವತ್ತು ಕುಡ್ದವನಲ್ಲ, ಯಾವತ್ತು ಕುಡಿಯೋನು ಅಲ್ಲ. ಆ 3 ದಿವಸ 2 ದಿವಸ ನನಗೆ ಅವ್ರ ಮನೇಲೆ ಕಂಟಿನ್ಯೂ ಕುಡಿಸಿದ್ದಾರೆ. ಅವನ ಅಲೋಕ ನಾನು ಏನಿದ್ದಾನೆ, ನಾನು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಎಂಕ್ವೈರಿ, ಅವ್ರ ಮನೇಲಿ ಏನೇನು ಪೌಡರ್ ಇದೆ ಪ್ರತಿಯೊಂದು ಕೂಡ ಎಂಕ್ವೈರಿ ತನಿಖೆ ಆಗುತ್ತೆ. ಈಗ ನಾಳೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅವನೇನು ಪ್ರೋಟೀನ್ ಬಾಕ್ಸ್ ಅಂತ ಒಂದಿಷ್ಟಪ್ಪ ಬಾಕ್ಸ್ ತಂದಿದ್ದ, ಪೌಡ್ರ್ ತಂದಿದ್ದ, ಆ ಎಣ್ಣೆಗೆ ಮಿಕ್ಸ್ ಮಾಡಿ ಏನೇನು ಅವನು ಕುಡಿತಿದ್ದ, ನನಗೆ ಕುಡಿಸ್ತಿದ್ದ. ಅದೆಲ್ಲ ನಾನು ಕುಡಿಯೋವರೆಗೂ ಇಷ್ಟು ಇರ್ತದಂತೆ ಅವನೇ ಹೇಳ್ತಿದ್ದ. ಕುಡಿಯೋವರೆಗೂ ಮಾತ್ರ ಇರ್ತಿದ್ದೆ, ಆಮೇಲೆ ನಾನು ಏನಾಗ್ತೇನೆ ಅಂತ ನಿಮಗೆ ಗೊತ್ತಿರಲ್ಲ ಅಂತ ಈ ಥರದ್ದು ಒಂದಿಷ್ಟು ಇಂಟ್ ಕೊಟ್ಟಿದ್ದ. ನಾನು ತನಿಖೆ ಮಾಡಿಸ್ತಾ ಇದ್ದೀನಿ ಸರ್. ಅತಿ ಶೀಘ್ರದಲ್ಲಿ ಅವ್ನು ಬ್ಲಡ್ ಟೆಸ್ಟ್ ಸಮೇತ ಮಾಡಿಸ್ತೀನಿ. ಓಕೆ, ಅಂದ್ರೆ ಇವಾಗ ನೀವು ಜಿಮ್ ಗಿಮ್ ಎಲ್ಲ ಮಾಡ್ತಿದ್ದಾಗ ನಿಮಗೂ ಪ್ರೋಟೀನ್ ಗಳ ಒಂದಷ್ಟು ನಾಲೆಡ್ಜ್ ಇದೆ ಇರುತ್ತೆ. ಸೊ ಅದು ಯಾವ ತರ ಇತ್ತು ಏನು ಗೊತ್ತಿಲ್ಲ ಸರ್. ಅದು ಏನು ಅಂತ ಸರ್, ಇದೇ ಕೆಲಸ ಅಂತ ಮಾಡೋರು 108 ಪ್ಲಾನ್ ಮಾಡ್ತಾರೆ. ನಾವು ಈ ಕೆಲಸ ಅಲ್ಲ, ನನಗೆ ಈ ಬೇರೆ ಕೆಲಸ ಹೇಳಿ ಡ್ರಿಂಕ್ಸಿಗೆ ಹಾಕ್ಬಿಟ್ಟು ಕೊಡ್ತಾ ಇದ್ರು, ಪಕ್ಕ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ಏನಿರಲ್ಲ ಸರ್, ನಾನೇನು ಮೂಗ್ ಹಿಡ್ಕೊಂಡು ಕುಡಿಸಿದ್ರು, ಹೊಡೆದ್ಬಿಟ್ಟು ಕುಡಿಸಿದ್ರು ಅಂತ ಇಲ್ಲ. ಚೆನ್ನಾಗಿ ಹಿಂಗೆ ಕ್ಯಾಜುವಲ್ ಮಾತಾಡ್ಕೊಂಡೇ ಕೂತ್ಕೊಂಡ್ರು. ಒಂದಿಷ್ಟು ಪಾಸಿಟಿವ್ ಹೇಳಿದರು, ನೆಗೆಟಿವ್ ಹೇಳಿದರು. ಖುಷಿ ಆದೆ ನನಗೇನಪ್ಪ, ನೀನು ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳಿದಾಗ ನನಗೊಂದು ನಂಬಿಕೆ ಅಲ್ವಾ, ಬಿಡಪ್ಪ ನಮ್ಮವ್ರು ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ. ಕುರಿ ಥರ ಹೋಗಿ ಹಳ್ಳಕ್ಕೆ ಬಿದ್ದೆ. ಅವರೇ ತಂದಿದ್ದು, ಕಬೋರ್ಡಲ್ಲಿ ಯಾವಾಗಲೂ ಇಟ್ಟಿರ್ತಾನೆ ಅವನು ಎಣ್ಣೆ, ತಂದು ಕೊಟ್ಟಿದ್ದು. ಪ್ರತಿಯೊಂದು ಈಗ ಏನೇನು ಇನ್ಸಿಡೆಂಟ್ಸ್ ನಡೆದಿದೆ ಪ್ರತಿಯೊಂದು ಅಲೋಕಿದ್ದಾನೆ. ಫೋನಲ್ಲಿ ಏನೇನು ಮಾಡೋದು ಗೊತ್ತಿಲ್ಲ. ನಾನು ಯಾವ ವೀಡಿಯೋಗಳು ಆಡಿಯೋಗಳು ಏನೂ ಮಾಡಿಲ್ಲ. ಮೇ ಬಿ ಅವನೇ ನಾನು ಮೊಬೈಲ್ ತಗೊಂಡು ಮಾಡಿದ್ದಾನೇನೋ ಗೊತ್ತಿಲ್ಲ. ಪ್ರತಿಯೊಂದು ಕೂಡ ನಾನು ತನಿಖೆ ಮಾಡಿಸ್ತೀನಿ. ಈಗ ಅವ್ರಿಗೆ ಏನೋ ಮೋಸ ಆಗಿದೆಯೇನೋ ಗೊತ್ತಿಲ್ಲ, ಬಟ್ ನನಗೆ ಹೆವಿ ಮೋಸ ಆಗಿದೆ. ಒಬ್ಬ ಸಾಧನೆ ಮಾಡಬೇಕು ಅಂತ ಬಂದವನು ನಾನು. ಅವ್ರದ್ದು ಒಂದು ಜರ್ನಿ ನೋಡಿ, ನಂದು ಒಂದು ಜರ್ನಿ ನೋಡಿ, ಅವಾಗ ಗೊತ್ತಾಗುತ್ತಲ್ಲ ಸರ್. ಈಗ ಆಡಿಯೋ ಬಿಟ್ಟಾಗ ಅಷ್ಟನ್ನು ಮಾತ್ರ ಎಡಿಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರ. ಅದಕ್ಕೂ ಮುಂಚಿಂದ ಏನೇನು ನಿಮಗೆ ಏನು ಅನ್ನಿಸ್ತು ಸರ್? ನಾನು ಈಗ ಆಳಿಗೊಂದು ಕಲ್ಲು ಹಾಕೋದು ಬೇರೆ, ಆಳಿಗೊಂದು ಕಲ್ಲು ಹಾಕೋರು ಏನಂತಾರೆ, ಮಾತಾಡ್ಯಾನ ಬಿಟ್ಬಿಡಿ ಗುರು ಅಂತಾರೆ. ಆ ಜಾಗದಲ್ಲಿ ಏನಾರ ಬೇರೆ ದೊಡ್ಡವ್ರು ಇದ್ದಿದ್ರೆ ಅವನೇನು ಕುಡ್ದು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡಿಸ್ಬೋದು ಗುರು. ಆ 3 ಜನದ ಮಧ್ಯೆ ಕುಡ್ದು ನೀನು ತಾಕತ್ತಿದ್ರೆ ಭಯ ನೋಡ್ತೀನಿ ಇವ್ರು 3 ಜನಕ್ಕೆ ಅನ್ಬೋದು. ಅದನ್ನು ಮಾತ್ರ ಪ್ರಾಂಪ್ಟ್ ಕಟ್ ಮಾಡ್ಬೋದು, ಇದನ್ನು ನೋಡಿಬೋದಲ್ಲ ಸರ್. ಟೆಕ್ನಿಕಲ್ ಯೋಚನೆ ಮಾಡೋದಾರೆ ಅಷ್ಟು ಮಾತ್ರ ಮಾತಾಡ್ಬೋದು. ಇಲ್ಲಿ ನಾನೇನು ಸೆಲ್ಫಿದು ವೀಡಿಯೋ ಮಾಡಿ ಹಾಕಿಲ್ಲ, ಇಲ್ಲ ಈಗ ಹಿಂಗೆ ಮಾತಾಡ್ತಾ ಇದ್ದೀನಲ್ಲ ಹಿಂಗೇನಾದರೂ ಮಾತಾಡಿ ಹಾಕಿಲ್ಲ. ಕುಡಿದಿರೋದನ್ನ ಮನಸ್ಸಲ್ಲಿರೋದೇ ಸತ್ಯ ಬರ್ಬೋದು ಅಂತ ಸಮರ್ಥನೆ ಮಾಡ್ಕೊಬೋದು, ಅದು ಗೊತ್ತಿಲ್ಲ. ಬಟ್ ನಾವು ಒಳ್ಳೆ ರೀತಿ ಮಾತಾಡೋದಾದರೆ ಕುಡಿದಾಗ ಅವ್ರು 3 ಜನದ ಮಧ್ಯೆ ಟ್ರಿಗರ್ ಮಾಡಿ ಮಾತಾಡ್ಸಿರ್ಬೋದು.
ವಾಯ್ಸ್ ನಿಮಗೆ ಅನ್ಸುತ್ತಾ ಸ್ಟಾರ್ಟಿಂಗ್ ಮಾತಾಡಿದ್ದು ಹೆಂಗೈತಿ, ಅದಾದ್ಮೇಲೆ ಪಟ್ ಅಂತ ಬರೋವಂಥ ವರ್ಷನ್ ಸ್ಲೋ ಇದು ನಿಮಗೆ ಆದ್ರೆ ಎಡಿಟಿಂಗ್ ಅನಿಸ್ತಾ ಇದೆಯಾ ನಿಮ್ಗೆ? ಪಕ್ಕ ಮ್ಯೂಟ್ ಮಾಡಿದ್ದಾರೆ ವಾಯ್ಸ್. ಅಂದ್ರೆ ಬೇರೆಯವರು ಸರ್ ನಾನೇ ನಿಮಗೆ ಮಾಡಿ ಒಂದು ಎಡಿಟಿಂಗ್ ಮಾಡಿ ತೋರಿಸ್ತೀನಿ ಸರ್, ಯಾಕಂದ್ರೆ ಅವರೇ ಹೇಳ್ಕೊಟ್ರದ್ದು ನಂಗೆ, ಅದು ಅವರೇ ಹೇಳ್ಕೊಟ್ರದು. ನಾನೇ ನಿಮಗೆ ಪ್ರಾಂಪ್ಟ್ ಮಾಡ್ತೀನಿ, ಪ್ರಾಂಪ್ಟ್ ಮಾಡಿದ್ದು ಗೊತ್ತೇ ಆಗಲ್ಲ ಸರ್, ಹಂಗೆ ಮಾತಾಡಿಸ್ತೀನಿ ಅವರೇ ಹೇಳಿದ್ದಾರೆ ಪ್ರತಿಯೊಂದು. ನಾನು ಬೆಳಗ್ಗೆ 9:30 10 ಗಂಟೆ ಅವ್ರ ಮನೇಲೆ ಮಲಗಿದ್ದೀನಿ ಅವತ್ತು ರಾತ್ರಿ ಎಲ್ಲ. ಅಂದ್ರೆ ಇವಾಗ ನಿಮ್ಮ ಆಡಿಯೋ ಏನಿದೆ ಅರ್ಧ ನಿಮ್ದಿದೆ ಅರ್ಧ ಬೇರೆಯವ್ರದಿದೆ ಅಂತ ಇಲ್ಲ, ನಂದೇ ವಾಯ್ಸ್, ಕಂಪ್ಲೀಟ್ ಫುಲ್ ನಿಮ್ದೆ. ನಂದೇ ವಾಯ್ಸು, ಮತ್ತೆ ಅಡ್ಗೋಡ ಮೇಲೆ ದೀಪ ಇಡೋದೇನಿಲ್ಲ, ಅದು ನಂದೇ ವಾಯ್ಸು. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದಾಗ ಅದು ನಂದಲ್ಲ ಅಂತಲೇ ಅನ್ಕೊಂಡಿದ್ದೆ, ಬಟ್ ನಂದಲ್ಲ ಅಂತದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ಆಡಿಯೋ ಬಿಟ್ಟವ್ರು ಯಾರು ಅನ್ನೋದು ಗೊತ್ತಾಯ್ತು. ಆ ಹಿಂದೆ ಮುಂದೆ ಪುಣ್ಯಾತ್ಮರು ಹೆಂಗೆ ಒಳ್ಳೆಯವರಾಗಕ್ಕೆ ಬಕೆಟ್ ಹಿಡಿದವ್ರು ನೋಡಿರ್ಬೋದು ನೀವು. ಒಬ್ರು ಸಾವು ಬಯಸಿ ಹೆಂಗೋ ಬದುಕ್ತೀಯ ನೀನು ಅಂತ ಇವ್ರು ಅನ್ನೋದು. ಅವ್ರಾದ್ಮೇಲೆ ಲಾಸ್ಟ್ ಎಂಡಲ್ಲಿ ಇವನೊಬ್ಬ ಕ್ಲೂ ಕೊಡೋದು, ಅಂದ್ರೆ ಇವರಿಬ್ರು ಸೇಫ್ ಆಗ್ಬೇಕು, ಹೊಡಿಬಾರ್ದು ಜನ ಅಂದ್ಬಿಟ್ಟು ಇವರಿಬ್ರದ್ದು ಹಾಕೊಂಡವ್ರೆ. ಮಧ್ಯ ನನ್ನೆಲ್ಲ ಮಾತಾಡ್ಸಿರೋದು ಪ್ರತಿಯೊಂದು ಇದೆ. ಅವ್ರ ವಾಯ್ಸ್ ಪಕ್ಕ 100% ಮ್ಯೂಟ್ ಆಗಿದೆ. ಇದರಿಂದ ಅವ್ರು ಅನ್ಕೊಂಡವ್ರು ನನ್ನ ಹಾಳು ಮಾಡ್ಬೋದು, ಇದು ಮಾಡ್ಬೋದು ಅಂತ. ಕಲೆನ ಯಾರೂ ಹಾಳು ಮಾಡೋಕ್ಕಾಗಲ್ಲ. ನಾನು ಅವ್ರಿಗೇನು ಚಾಲೆಂಜು ಮಾಡ್ತಾಯಿಲ್ಲ. ನನಗೆ ಅವ್ರಿಗೆ ಇದಿತ್ತು, ಈ ಆಡಿಯೋ ವಿಡಿಯೋ ಕಂಪ್ನಿ ಮಾಡಿ ಇನ್ನೊಬ್ರು ಮನೆ ಹಾಳು ಮಾಡೋ ಬದಲು ಕಲೆಯಲ್ಲಿ ಏನಾದರೂ ಒಂದು ಮಾಡಿ ತೋರಿಸಿ, ಏನಾದರೂ ಬೇರೆದ್ರಲ್ಲಿ ಏನಾರು ಮಾಡಿ ತೋರಿಸಿ. ಈಗ ನಾನು ಮಾಡ್ತಾಯಿದ್ದೀನಿ, ಬೇರೆ ಏನೋ ಮಾಡ್ತಾಯಿದ್ದೀನಿ. ಈ ಕೃಷಿಲಿ ನಾನು ಮಾಡಿ ತೋರಿಸ್ತೀನಿ, ಆರ್ಕೆಸ್ಟ್ರಾದಲ್ಲಿ ನಾನು ಈವೆಂಟ್ಗಳು ಮಾಡಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿ ತೋರಿಸ್ತೀನಿ. ಇಲ್ಲ ಸಿನಿಮಾ ಯಾವುದೋ ಚಿಕ್ಕದೋ ದೊಡ್ಡದೋ ಅಂತಲ್ಲ, 16 ಒಂದು ಮಾಡಿ ತೋರಿಸಿ. ಈ ಆಡಿಯೋ ವಿಡಿಯೋಗಳಿಗೆ ಯಾಕೆ ಈ ತಲೆಡ್ ಕೇಳೋ ಕೆಲಸಗಳು ಮಾಡ್ತೀರಾ? ಗಿಲ್ಟ್ ಕಾಡ್ತಾ ಇದೆಯಾ? ತುಂಬ ಕಾಡ್ತಿದೆ, ತುಂಬ ಕಾಡ್ತಿದೆ. ದೊಡ್ಡಣ್ಣವ್ರು ಒಂದೇ, ಆ ದೊಡ್ಡಣ್ಣವ್ರು ಹೇಳಿದ ಮೇಲೆ ನಾನೀಗ ಸ್ಟಾರ್ಟ್ ಮಾಡಿರೋ ತನಿಖೆ. ಈಗ ಸಂತ್ರಸ್ತಿ ಏನಿದೆ ಅವ್ರ ಮೇಲೆ ಕೇಸ್ ಆಗಲ್ಲ, ಅವ್ರ ಕೇಸ್ ನಡೀತಾ ಇದೆ, ಅವ್ರ ಮೇಲೆ ಏನೂ ಆಗಲ್ಲ. ಈಗ ಅಲೋಕ್ ಏನಿದ್ದಾನೆ ಅವನ ಮೇಲೆ ಈಗ ತನಿಖೆ. ಇತ್ತೀಚೆಗೂ ಒಂದಷ್ಟು ಬೈಟ್ಗಳು ಕೊಡ್ತಾನೆ ಇದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು ಹಂಗೆ. ಅವರಿಗೆ ಏನಿಲ್ಲ ಸರ್, ನಾನು ಹೇಳೋದು ಒಂದೇ, 24/7 ಕೆಲಸ ಇದ್ಬಿಟ್ರೆ ಏನೂ ಆಗಿಲ್ಲ ಸರ್. ಈಗ ನಾನು ನಿಮಗೆ ಎಷ್ಟು ದಿವಸದಿಂದ ಸಿಗ್ತೀನಿ ಅಂದೆ, ಸಿಕ್ಕಿದ್ನೆ ಕಾರಣ ಊರಲ್ಲಿ ಕೆಲಸಗಳಿದ್ದಾವೆ. ಎಷ್ಟು ಕೆಲಸ ಗೊತ್ತಾ ನಿಮಗೆ? ಅವ್ರ ಮನೆಗೆ ಹೋಗಿ ಒಂದಿಷ್ಟು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳಿ, ಬೆಳಗಿನ ಸಾಯಂಕಾಲ ತನಕ ಮನೇಲೆ ಕೂತಿರ್ತೀನಿ. ನಿಮ್ಮ ಊರಲ್ಲಿ ಏನಾದರೂ ಪ್ರಶ್ನೆಗಳು ಕೇಳಿದ್ರೆ ನಿಮಗೆ ಹೋದಾಗ? ಹಾಂ ಸರ್ ಕೇಳಿದ್ರು, ಪಾಪ ನಮ್ಮೂರಲ್ಲಿ ಸುಮಾರು ಸಪೋರ್ಟಿವ್ ಆಗಿದ್ದಾರೆ. ಬಿಡು ಇದೆಲ್ಲ ಆಗೋದು ಇಂಡಸ್ಟ್ರಿಲಿ ಕಾಮನ್ನು, ತುಳಿಯೋದೆಲ್ಲ ಕಾಮನ್ನು ಅಂತ ಹೇಳ್ತಾರೆ. ಆದರೂ ನನಗೆ ಮನಸ್ಸಲ್ಲಿ ಜನಗೆ ವಾಸ್ತವ ಏನಂದರೆ ಮಾತಾಡಿದ್ದಾನೆ ಅಂತ ಎಲ್ಲರೂ ಅಲ್ಲ, ಒಂದು 50%. ನನಗೇನು ಜವಾಬ್ದಾರಿಕೆ ಅವ್ರು ಏನೇ ಇಂಟರ್ವ್ಯೂ ಕೊಟ್ಟರು ನಾನು ನಾಳೆಯಿಂದ ರಿಯಾಕ್ಟ್ ಮಾಡಲ್ಲ. ಅವ್ರು 1000 ನನಗೆ ರೆಕಾರ್ಡ್ ಬಿಡ್ತೀನಿ, ವೀಡಿಯೋ ಬಿಡ್ತೀನಿ ಅಂದರೆ ಅವ್ರದ್ದು ಅದೇ ಕೆಲಸ ಅನ್ನೋದೇ ಜನಕ್ಕೆ ಗೊತ್ತಾಗಿದೆ. ನಾನು ಏನೂ ರೆಕಾರ್ಡ್ ಬಿಡಲ್ಲ, ವೀಡಿಯೋಗಳ್ನೂ ಬಿಡಲ್ಲ. ಅವಳು ಏನಂತ ಕಾಯಿನ್ಬೂತು ಅಂತ ಹೇಳಿದೆ, ಅವಳದು ಮಾತ್ರ ನಾನು ಬಿಡಲ್ಲ. ಯಾರೋ ಬಿಡ್ತೀನಿ ಅಂತ ಮಾತಾಡ್ತಿದ್ದಾರೆ, ಅವ್ರು ನನ್ನ ಕಷ್ಟ ನೋಡೋಕ್ಕಾಗಲ್ಲ. ಅವ್ರು ಬಿಡ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಸರ್, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ ಯಾಕೆ ನಾನು ನಿಮಗೆ ಸಿಗಲಿಲ್ಲ, ನಾನು ಯಾಕೆ ಡೈಲಿ ಇಂಟರ್ವ್ಯೂ ಕೊಡ್ತಿಲ್ಲ, ಯಾರಿಗೂ ಸಿಗ್ತಾ ಇಲ್ಲ ಅನ್ನೋ ಕಾರಣ. ನಾನು ಇದಾದಮೇಲೆ ನಮ್ಮ ಅಜ್ಜಿಗೆ ಒಂದು ಹೊಟ್ಟೆ ಅಂತ ಒಂದು ಗಂಟಾಗಿದೆ, ಅದೊಂದು ಆಪ್ರೇಷನ್ಗೆ ಒದ್ದಾಡ್ತಾ ಇದ್ದೀನಿ. ಅದು ಕೆಲಸ ಇದೆ. ಊರಲ್ಲಿ ಸೊಸೈಟಿ ಲೋನ್ಗಳ ಕೆಲಸ ಇದೆ. ಒಂದು ರೇಷನ್ ಕಾರ್ಡಲ್ಲಿ OTP ಬಂದರೂ ನಾನೇ ಹೋಗಿ ಅಕ್ಕಿ ತರ್ಬೇಕು ಸರ್, ನಮ್ಮ ಅಜ್ಜಿಗೆ ಒತ್ಕೊಬರೋಕ್ಕಾಗಲ್ಲ ಅಲ್ಲಿಂದ. ಪ್ರತಿಯೊಂದು ಅಷ್ಟು ಜವಾಬ್ದಾರಿಕೆ ಇದೆ. ಊರಲ್ಲಿ ಕುರಿಗಳಿಗೆ ಏನಾರು ಒಂದು ಶೀತ ಆದರೂ ನಾನೇ ಹೋಗಿ ಇಂಜೆಕ್ಷನ್, ಪ್ರತಿಯೊಂದು ಕೆಲಸಗಳಿದ್ದಾವೆ. ಹಂಗಾಗಿ ನಾನು ಯಾರಿಗೂ ಸಿಗ್ತಿಲ್ಲ, ಈ ಕೆಲಸಗಳು ಮಾಡ್ತಾ ಇರ್ತೀನಿ. ಅದ್ರ ಮಧ್ಯೆ ಬೇರೆ ಏನೇನು ಮಾಡಬೇಕು ಮಾಡ್ತಾ ಇರ್ತೀನಿ. ಇವ್ರದ್ದು ಏನು ಕೆಲಸ ಅಂತ ಒಂದು ಸತಿ ಕೇಳ್ಬೋದಲ್ಲ ಸರ್, ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳಿ. ಏನು ಮಾಡ್ತಾರೆ ಜನ ಹೊಡಿತಾರೆ ಅಂದ್ಬಿಟ್ಟು ಸುಮ್ಮನೆ ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟು ಹೇಳೋಂಗಿಲ್ಲ. ಅದು ಯಾರಿಗೆ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೊಡಿತಾರೆ ಅಂದ್ಬಿಟ್ಟು 2 ತಿಂಗಳು ಮುಂಚೆ ಟ್ರಸ್ಟ್ ಓಪನ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡೋದಲ್ಲ. ಏನು ಮಾಡಿದ್ದಾರೆ ನಾನು ಮಾಡಿರೋದು ತೋರಿಸ್ತೀನಿ ಬನ್ನಿ ಸರ್. ಎಷ್ಟು ಜನ ಆಕ್ಸಿಡೆಂಟ್ ಆದ ಮನೆಗೆ 10,000 5,000 ಅಂತಲ್ಲ, ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ, ಅದು ನಾನು ತೋರಿಸ್ತೀನಿ ಕೆಲವರಿಗೆ. ಇವ್ರು ಏನು ಮಾಡಿದ್ದಾರೆ? ಓಕೆ, ಸೊ ಈಗ ಆಚೆ ಬಂದಮೇಲೆ ಧ್ರುವ ಸರ್ಜಾ ಅವರು ಒಂದು ರಿಯಾಕ್ಟ್ ಮಾಡಿದ್ರು, ನೀವೇನೋ ಒಂದು ಕ್ಷಮೆ ಕೇಳಿದ್ರೆ ನೀವೇನು ಮಾತಾಡೋ ಅವ್ರು ರಿಯಾಕ್ಟ್ ಮಾಡಿದ್ರು. ಅದಕ್ಕೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ಗಳು ಬಂತು. ಡೈರೆಕ್ಟಾಗಿ ಏನಾದರೂ ಭೇಟಿ ಆಗಿದ್ರೆ ಅವ್ರಿಗೆ, ಇಲ್ಲ ಫೋನಲ್ಲಿ ಏನಾದರೂ ಮಾತಾಡಲ್ಲ? ಭೇಟಿ ಆಗೋದಕ್ಕಿಂತ ಈ ಬಿಸಿಲಿ ಏನೇ ಹೋದರೂ ಕೂಡ ಒಂದು ಬೇಜಾರಾಗುತ್ತೆ. ಬಟ್ ನಾವು ಧ್ರುವ ಅಣ್ಣ ಅವ್ರಿಗೆ ಅವ್ರ ಮನೇಲಿ ನೀರು ಕುಡಿದಿದ್ದೀನಿ, ತಪ್ಪಾಗಿದೆ, ಕ್ಷಮೆ ಎಲ್ಲ ಪ್ರತಿಯೊಂದು ಅವ್ರಿಗೆ ಏನು ತಿಳಿಸ್ಬೇಕು ಎಲ್ಲ ತಿಳಿಸಿದ್ದೀನಿ. ಕೆಲವು ಸಾಕ್ಷಿಗಳು ನಮ್ಮ ಹತ್ರ ಇದ್ದಾವೆ. ಅವ್ರವ್ರು ಮೆಸೇಜ್ ಮಾಡ್ಕೊಂಡಿರೋದು, ರಿಪ್ ಮಡೆನೂರು ಮನು ಅಂದಿರೋದು, ನನ್ನ ವಾಯ್ಸ್ ಮ್ಯೂಟ್ ಮಾಡ್ಕೋ, ಫುಲ್ ಆಡಿಯೋ ಬಿಡು ಅಂತ ಹೇಳಿರೋದು, ಪ್ರತಿಯೊಂದು ತನಿಖೆ ಆಗಂಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಇದನ್ನು ಕಂಪ್ಲೇಂಟು ಕೂಡ ಮಾಡ್ತಾಯಿದ್ದೀನಿ ಒಂದು ವಾರದೊಳಗೆ. ಬಟ್ ಸಂತ್ರಸ್ತೆ ಮೇಲೆಲ್ಲ, ಈ ಅಲೋಕ ನನ್ನ ಮೇಲೆ ಕೊಡ್ತಾಯಿದ್ದೀನಿ. ಒಂದೇ ಅಲ್ಲ ವಾಯ್ಸ್ ಇರೋದು. ಈಗ ಇವಳ ಮೇಲೆ ನಾವು ಕೊಟ್ಟರೆ ತಗೊಳ್ಳಲ್ಲ ಕಂಪ್ಲೇಂಟ್, ಯಾಕೆ ಕೇಸ್ ನಡೀತಾ ಇರೋದ್ರಿಂದ ಏನೂ ಆಗಲ್ಲ. ಈ ಅಲೋಕ್ ಅನ್ನೋನು ಏನಿದೆ ಅನ್ನೋ ಒಬ್ಬನ ಹೇಳಿದ್ರೆ ಹಿಂದೆ ಇರೋ ಅಂಥವ್ರು ಎಲ್ಲರೂ ಒಳಗೆ ಬರ್ತಾರೆ. ಓಕೆ, ಸೊ ಶಿವಣ್ಣನ ಬರ್ಡೇ ಇತ್ತು, ಎಲ್ಲರೂ ಕೂಡ ಬಹುಶಃ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ, ಬರ್ಡೇಗೆ ಏನಾದರೂ ಹೋಗಿ ಡೈರೆಕ್ಟಾಗಿ ಕ್ಷಮೆ ಕೇಳ್ಬೋದು ಅಂತ. ಇಲ್ಲ ಸರ್, ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಹುಟ್ಟುಹಬ್ಬ ಅಲ್ಲಿ ಮಾತಾಡಿರೋದು ಕೆಟ್ಟು ಹೊರಡೋದು. ಈ ಹುಟ್ಟುಹಬ್ಬದ ಜನ್ಮದಿನದ ಟೈಮಲ್ಲಿ ಒಂದು ಹೋದಾಗ ಎಲ್ಲರಿಗೂ ಒಂದು ಅರ್ಟಾಗುತ್ತೆ. ಇವನು ಯಾಕೆ ಬಂದ, ಇದು ಯಾಕೆ ಬಂದ ಅನ್ನೋ ಥರ ಅನಿಸುತ್ತೆ. ಬಟ್ ಅವ್ರು ದೊಡ್ಡವರು, ದೊಡ್ಡ ಮನೆಯವರು ಯಾವತ್ತಿದ್ರೂ ಒಂದಲ್ಲ ಒಂದು ಕ್ಷಮಿಸ್ತಾರೆ ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ಅವ್ರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದರೆ 100% ಮಡೆನೂರು ಮನು ತುಂಬ ಬದಲಾಗ್ತಾರೆ. ಯಾಕೆಂದರೆ ದರ್ಶನ್ ಸರ್ ಕಡೆಯಿಂದ, ಅವ್ರ ಫ್ಯಾನ್ಸ್ ಕಡೆಯಿಂದ ಒಂದು ಕಡೆ ಸಪೋರ್ಟ್ ಸಿಕ್ತು. ಧ್ರುವಣ್ಣವ್ರ ಫ್ಯಾನ್ಸ್ ಕಡೆಯಿಂದಲೂ ಆಯಿತು. ಈಗ ಶಿವಣ್ಣವ್ರು ಒಬ್ರು ಉಳಿದಿದ್ದಾರೆ. ಅವರೊಬ್ಬರು ಆಯಿತು ಅಂದರೆ ನಿಜವಾಗ್ಲೂ ನನ್ನ ಲೈಫಲ್ಲಿ ಬದಲಾಗ್ತೀನಿ. ಆಮೇಲೆ ಈ ವಿಚಾರವಾಗಿ 100 ಮೇಲೆ ಕೇಸಿದ್ದು ರಮೇಶ್ ಅಣ್ಣವರು ಎಲ್ಲ ನಾನು ಹೇಳಿದಾಗ ಎಲ್ಲ ವಾಪಸ್ ತಗೊಂಡ್ರು. ಉಮೇಶ್ ಬಣ್ಕರ್ ಸರ್ ಒಂದು ಸಪೋರ್ಟ್ ಮಾಡಿದರು. ಜಗ್ಗೇಶ್ ಸರ್ ಕೈಲಾದ್ರೆ ಮಾತಾಡಿದೆ, ಇನ್ಮೇಲೆ ಒಳ್ಳೆ ಬುದ್ಧಿ ಕಲಿ
ಅದೇ ಸ್ಟಾರ್ಟಿಂಗು ಮಾಮೂಲಿ ಬೈದರು. ಲವ್ ಯಾಕೋಬೇಕಿತ್ತು, ಒಳ್ಳೆ ಸಿನಿಮಾ ಮಾಡಿದ್ದಂತಲ್ಲ, ಯಾಕೋಬೇಕು ನನ್ನ ಮಗನೇ ಹಂಗೆ ಹಿಂಗೆ ಅಂತ ಬೈದರು. ಬೈದಾದ್ಮೇಲೆ ಅಣ್ಣ ಹಿಂಗೆ ಆಗ್ಬಿಡ್ತಾನೆ, ಅದೇ ಮೈಯೆಲ್ಲ ಕಣ್ಣಾಗಿರ್ಬೇಕಣ್ಣ, ಅದು ಶಿವಣ್ಣವ್ರ ಬಗ್ಗೆ ಇವ್ರ ಬಗ್ಗೆ ಯಾಕೋಬೇಕಿತ್ತು ನಿಮಗೆ ಇಲ್ಲಣ್ಣ, ಇನ್ಮೇಲೆ ಹಂಗೆ ಮಾಡಲ್ಲ, ನೀವು ಕ್ಷಮಿಸಿ ಪ್ಲೀಸ್, ನಾವು ಗುರುಗಳಾಗಿ ನೀವು ಸಿಕ್ಕಿದ್ರ ಅಂದೆ. ಆಯಿತು ಬಿಡು, ನಾನು ಕ್ಷಮಿಸಿದ್ದೀನಿ, ಮೊದಲು ಶಿವಣ್ಣವ್ರನ್ನ ಭೇಟಿ ಮಾಡೋ ಮೊದಲು ಅವ್ರ ಹತ್ರ ಕೇಳೋ ಕ್ಷಮೆ ಅಂತ ಅಂದರು. ಸರಿ ಅಣ್ಣ ಅಂತ ಹೇಳಿದ್ದೀನಿ. ದೊಡ್ಡಣ್ಣ ಸರ್ ಕೈಲಿ ಮಾತಾಡಿದೆ, ಕಲಾವಿದರ ಸಂಘ, ನಿರ್ಮಾಪಕರ ಸಂಘ, ವಾಣಿಜ್ಯ ಮಂಡಳಿ ಎಲ್ಲರನ್ನೂ ಕೇಳಿದೆ, ಎಲ್ಲರೂ ಕ್ಷಮಿಸಿದ್ದೀನಿ ಅಂತಂದರು. ಈಗೆಲ್ಲ ಮುಗಿದಿದೆ. ಶಿವಣ್ಣ ಅವರ ಒಂದೇ ಒಂದು ಡೈಲಾಗು, ಅವರ ಒಂದು ಡೈಲಾಗ್ ಅಂತೀನಿ, ಅವರ ಒಂದು ಸ್ಟೇಟ್ಮೆಂಟು, ಅವ್ರ ಸ್ಟೇಟ್ಮೆಂಟಿಗೆ ಕಾಯ್ತಾಯಿದ್ದೀನಿ. ಜೈಲಲ್ಲಿ ಎಷ್ಟು ದಿನ ಕಳೆದ್ರಿ? ಹೆಂಗಿತ್ತು ಜೈಲಿನ ವಾತಾವರಣ? ಅಯ್ಯೋ ಸರ್, ನರಕ ಸರ್, ನರಕ. ನನ್ನ ಲೈಫಲ್ಲಿ ಯಾವ ಶತ್ರುಗಳಿಗೂ ಬೇಡ ಸರ್. ನನಗೆ 10-12 ದಿನ ಇರೋಕ್ಕೆ ಇಷ್ಟೊಂದು ಒದ್ದಾಡಿದ್ದೀನಿ ಅಂದರೆ, ನಮ್ಮ ತಾಯಣ್ಣ ಕೆಲವರೆಲ್ಲ 1 ವರ್ಷ 2 ವರ್ಷ 3 ವರ್ಷ ಕೆಲವರೆಲ್ಲ 70 ಸಾವಿರ ಕೋಟಿ ಕೊಡ್ಬೇಕು ಸರ್. ನಿಜವಲ್ಲೂ ದೇವ್ರಿದ್ದಂಗೆ ಅವರು. ನನಗಾಗಿಲ್ಲ ಸರ್, 12-13 ದಿನಕ್ಕೆ ಕಂಬಿಗೆ ಹಣೆ ಕೆಚ್ಕೊಂಡ್ಬಿಡ್ತಿದ್ದೆ. ಅಷ್ಟು ಇರಿಟೇಷನು, ಅಷ್ಟು ತಲೆ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ವಿ, ಎಲ್ಲರೂ ಬಂದು ಆಗಿಲ್ಲ. ಬಟ್ ಪುಣ್ಯ ಏನು ಅಂದರೆ ಅಲ್ಲಿರೋರೆಲ್ಲ ಧ್ರುವಣ್ಣನ ಫ್ಯಾನ್ಸು, ದರ್ಶನ್ ಸರ್ ಫ್ಯಾನ್ಸು, ಶಿವಣ್ಣವ್ರ ಫ್ಯಾನ್ಸ್ ಎಲ್ಲರೂ ಇದ್ದರು. ಎಲ್ಲರೂ ಡೈಲಿ ಪೇಪರ್ ನೋಡೋರಂತೆ. ಆಮೇಲೆ ಹೊಸ ಕೈದಿಗಳೆಲ್ಲ ಬರೋರಲ್ಲ, ಅವರೆಲ್ಲರೂ ಮೀಟ್ ಮಾಡೋರು. ಹೊರಗಡೆ ಹಿಂಗಾಗಿದೆ, ಹಿಂಗಾಗಿದೆ, ತಲೆ ಕೆಡ್ಸ್ಬೇಡ ಹುಡುಗರು, ದೊಡ್ಡ ಮಣ್ಣವರು ಕ್ಷಮಿಸ್ತಾರೆ, ಈ ಥರದೊಂದು ಧೈರ್ಯ. ಮತ್ತು ಡಿವಾಸ್ ಫ್ಯಾನ್ಸ್ಗಳು ಬರೋರು, ಅವರು ಕೂಡ ಅನ್ನೋರು, ಅಯ್ಯೋ ನಮ್ಮ ಬಾಸ್ನೇ ಏನೇನೋ ಮಾಡಿದರು, ನಾವು ಬಿಟ್ಕೊಡ್ತೀವಿ ಗುರು, ಏನು ಡೆವಿಲ್ ಕ್ರೇಜ್ ಏನು ಕಡಿಮೆ ಆಗ್ಬಿಡುತ್ತೆ, ಹಂಗೆ ಮಾಡಿದ ತಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ, ತಲೆ ಕೆಡ್ಸ್ಬೇಡ, ಬೆಳೆದೋರನ್ನೇ ಹಂಗೆ ಮಾಡ್ತಾರೆ ಅಂದಮೇಲೆ ಬೆಳೆಯೋಕೆ ಹೋದವ್ರನ್ನ ಬಿಡ್ತಾರೆ, ಧೈರ್ಯವಾಗಿರು, ಹಂಗೆ ಹಿಂಗೆ ಅನ್ನೋರು. ಧ್ರುವಣ್ಣನ ಫ್ಯಾನ್ಸು ಅಷ್ಟೇ ಪಾಪ, ಎಲ್ಲರೂ ಒಳಗಡೆ ಸುಮಾರು ಜನ ನಂಗೆ ಫುಲ್ 24/7 ಅಳ್ತಾ ಇರ್ಬೇಕು ಸರ್. ನಾನು ಊಟ ಹಿಂಗೆ ತಟ್ಟೆ ಹೋಗಿ ಹಿಂಗೆ ಇಟ್ಕೊಂಡು ನಿಂತಡಿಕೆ ಕಣ್ಣೀರು ಅನ್ನದೊಳಗೆ ಬೀಳೋದು, ಹಿಂಗೆ ಇಟ್ಕೊಂಡು ನಿಂತ್ಕೊತಾ ಇದೆ ಹಿಂಗೆ. ಅಯ್ಯೋ, ಈ ಥರ ಪರಿಸ್ಥಿತಿ, ನರಕ ಸರ್, ನರಕ. ಎಸ್, ಈಗ ಮತ್ತೆ ರಿಲೀಸ್ ಮಾಡಬೇಕು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಪ್ರೊಡ್ಯೂಸರ್ ಒಟ್ಟಿಗೆ ಏನಾದರೂ ಹೋದ್ರೆ ಮಾತಾಡ್ಬೇಕು ಸರ್. ಅವರು 3 ಕೋಟಿ ರೂಪಾಯಿ ಬಂಡವಾಳ ಹಾಕಿ ನೊಂದಿರ್ತಾರೆ, ಇವನಿಗೆ ಹೀರೋ ಮಾಡಿದ್ನಲ್ಲ ಅನ್ನೋದು ಬೇಜಾರಿರುತ್ತೆ. ಬಟ್ ಅವ್ರು ಯಾವತ್ತಿದ್ರೂ ನನ್ನ ಕ್ಷಮಿಸ್ತಾರೆ. ಯಾಕೆಂದ್ರೆ ನಾವು ಆಂಜನೇಯನ ಭಕ್ತರು, ಅವರು ಆಂಜನೇಯನ ಭಕ್ತರು. ಇಲ್ಲಿ ಏನೋ ಒಂದು ಗೊತ್ತಿಲ್ಲ, ಭಗವಂತನೇ ನಮ್ಮನ್ನು ಒಳ್ಳೇದು ಮಾಡಬೇಕು. ಬಟ್ ಶಿವಣ್ಣ ಅವ್ರಿಗೆ ಕ್ಷಮಿಸಿದರೆ ಗ್ಯಾರಂಟಿ ಇಡೀ ನಮ್ಮ ಚಿತ್ರತಂಡ ಕ್ಷಮಿಸುತ್ತೆ. ಮತ್ತೆ ನಿಂತ್ಕೊಂಡು ಈ ಸಿನಿಮಾನ ಎಲ್ಲಿ ಬಿದ್ದಿದ್ದು ಅಲ್ಲೇ ಕೂಡ ಮತ್ತೆ ರಿಕವರಿ ಆಗೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಯಾಕೆಂದರೆ ನಮ್ಮಲ್ಲೂ ಕೂಡ ಶಿವಣ್ಣ ಅವ್ರ ಫೋಟೋ ಇದೆ, ಈಗ ಇಟ್ಟಿರೋ ಫೋಟೋ ಅಲ್ಲ. ಸಂತೋಷ್ ಸರ್ ಮನೆಯಲ್ಲೂ ಕೂಡ ಅಣ್ಣವ್ರ ಫೋಟೋ ಇದೆ, ಅವರು ಅಣ್ಣವ್ರ ಫ್ಯಾಮಿಲಿ. ಶಿವಣ್ಣವ್ರ ಜೊತೆ ಏನಾದರೂ ಒಂದು ಲಾಂಚ್ ಮಾಡಿಸ್ಬೇಕು ಅನ್ನೋದು ಎಲ್ಲರಿಗೂ ಕನಸಿತ್ತು. ಬಟ್ ಹಿಂಗೆ ಆಗೋಯ್ತು. ನಾನು ಎಲ್ಲ ಇಂಟರ್ವ್ಯೂಲಿ ಹೇಳಿದ್ದೀನಿ, ಧ್ರುವಣ್ಣನ ಬಗ್ಗೆನೂ ಹೇಳಿದ್ದೀನಿ, ದರ್ಶನ್ ಸರ್ ಬಗ್ಗೆನೂ ಹೇಳಿದ್ದೀನಿ, ಶಿವಣ್ಣ ಅವ್ರ ಬಗ್ಗೆನೂ ಹೇಳಿದ್ದೀನಿ. ಜಾಸ್ತಿ ಇಂಟರ್ವ್ಯೂಲೆಲ್ಲ ನೋಡಿ ಇವ್ರದ್ದು ಬಗ್ಗೆ ಹೇಳಿರೋದು. ಇವ್ರಿಗೂ ಗೊತ್ತು, ರೆಕಾರ್ಡ್ ಮಾಡಿವ್ರಲ್ಲ ಅವ್ರಿಗೂ ಗೊತ್ತು. ಇವ್ರು 3 ಜನಕ್ಕೆ ಯಾರಿಗೆ ಗೌರವ ಕೊಡ್ತಾನೋ ಅವ್ರ ಬಗ್ಗೆನೇ ಟ್ರಿಗರ್ ಮಾಡಿಸಿರೋದು, ಬೇರೆ ಏನಿಲ್ಲ. ಎಸ್ ನೆಕ್ಸ್ಟ್ ಏನಿದೆ ಫ್ಯೂಚರ್ ಪ್ಲಾನ್ಸ್ ಏನಿದೆ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಿಂಗೆ ಗೊತ್ತಿಲ್ಲ ಸರ್. ಇದರಲ್ಲಿ ನನಗೀಗೇನು ಸಿನಿಮಾ ರಿಲೀಸ್ ಆದರೆ ಅದಕ್ಕೆ ನಾನು ತುಂಬ ಕಷ್ಟಪಟ್ಟಿರೋದು. ಅದಕ್ಕೆ ಸುಮಾರು ನೋವುಗಳು ಅನುಭವಿಸಿದ್ದೀನಿ. ಸುಮಾರು ಜನ ಆರ್ಟಿಸ್ಟ್ಗಳು ಬಂದರು, ಸುಮಾರು ಜನ, ಕೆಲವರೆಲ್ಲ ಈ ಹೊಸಬನ ಜೊತೆ ನಾನು ಮಾಡ್ಬೇಕು ಅನ್ನೋರು ಸುಮಾರು ಜನ ಹೋಗವ್ರೆ, ಸುಮಾರು ಜನ ಪಾಪ ಹೊಸಬ ಒಳ್ಳೇದಾಗಲಿ ಅನ್ನೋರು ಬಂದವ್ರೆ. ಸುಮಾರು ನರಕ ಆಗ್ತಾನೆ, ನರಕ ಅದರಲ್ಲೂ ಕಣ್ಣೀರಲ್ಲಿ ಕೈ ತೊಳಿಸ್ಬಿಟ್ಟಿದ್ದಾರೆ ಸುಮಾರು ಜನ ಬಂದು. ಕೊನೆಗೆ ನಮ್ಮ ರಾಮನಾರಾಯಣ್ ಸರ್ ಬಂದು, ನಮ್ಮ ಯೋಗರಾಜ್ ಭಟ್ರು ಸರ್ ಗಾಡ್ ಫಾದರ್ ಅವರು, ನಮ್ಮ ಸಂತೋಷ್ ಸರ್ ಎಲ್ಲ ಸೇರಿ 3ನೇ ಡೈರೆಕ್ಟ್ರು ಈ ಸಿನಿಮಾಕ್ಕೆ. ಇಬ್ಬರು ಬಂದು ಸುಮಾರು ಲಾಸ್ ಮಾಡಿ ಹೋಗ್ಬಿಟ್ರು. ಇವ್ರು ಬಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರು ಬಂದು ಒಂದು ಚೆನ್ನಾಗಿ ಒಂದು ಸಿನಿಮಾ ಮಾಡಿದರು. ಅಷ್ಟೊತ್ತಿಗೆ ಹಿಂಗಾಯಿತು. ಫ್ಯೂಚರ್ ಈಗ ನೋಡ್ಬೇಕು, ಈ ಸಿನಿಮಾ ಏನಾದರೂ ಶಿವಣ್ಣವರು ಹೂ ಅಂದರೆ 100% ಈ ಎಲ್ಲರ ಫ್ಯಾನ್ಸು ಈಗ ಒಬ್ಬರು ಫ್ಯಾನ್ಸ್ ಅಂತಲ್ಲ, ಎಲ್ಲರ ಫ್ಯಾನ್ಸು ನಿಂತ್ಕೊಂಡ್ಬಿಟ್ರೆ 100% ಈ ಸಿನಿಮಾ ಸೂಪರ್ ಆಗುತ್ತೆ. ಒಂದು ಕನ್ನಡ ಸಿನಿಮಾ ಗೆಲ್ಲಿಸ್ತಾರೆ. ಒಂದು ಕ್ಷಮೆಗೆ ಒಂದು ಕ್ಷಮಿಸಿದ್ದೀನಿ ಅನ್ನೋ ಒಂದು ಅವರ ಒಂದು ಆಶ್ವಾಸನೆ ಯಾವಾಗಲೂ ಸಿಗುತ್ತೆ. ಒಂದು ಒಳ್ಳೆ ಪ್ರೊಡ್ಯೂಸರ್ ಉಳ್ಕೋತಾರೆ ಲೈಫಲ್ಲಿ, ಲೈಫ್ ಲಾಂಗ್ ಉಳ್ಕೋತಾರೆ. ಇದೊಂದು ಗೆಲುವು. ಮೇ ಬಿ ಈ ಗೆಲುವಿಗೆ ಹಿಂಗೆ ಆಯ್ತೇನೋ ಅನ್ನೋದು ಒಂದು ಪ್ಲಸ್ ಆಗ್ಬೋದೇನೋ ಅಂತ ಅನಿಸುತ್ತೆ. ಕಾಯ್ತಾ ಇದ್ದೀನಿ ಈ ಸಿನಿಮಾ ಮುಗಿದ್ಮೇಲೆ ಖಂಡಿತ ಏನಾಗಬೇಕು ಅದಾಗೆ. ಓಕೆ. ಸೊ ಆ್ಯಂಡ್ ನಮ್ಮ ಫಿಲ್ಮ್ ಬಿಟ್ ಕಡೆಯಿಂದ ಒಂದಷ್ಟು ಪಬ್ಲಿಕ್ ಒಪಿನಿಯನ್ ಅವಾಗ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಈ ಸಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಹೋಗಬೇಕು ಅಂತ ಅಂದಾಗ ಸಿಕ್ಕಾಪಟ್ಟೆ ಜನ ನಿಮ್ಮ ಹೆಸರು ಹೇಳ್ತಾ ಇದ್ರು, ಮಡೆನೂರು ಮನು ಹೋಗಲಿ ಬಿಗ್ ಬಾಸ್ ಮನೇಲಿ. ಸೊ ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತೀವಿ. ಒಂದಷ್ಟು ಅವ್ರ ಬಗ್ಗೆ ಇನ್ನೊಂದಷ್ಟು ರಿವೀಲ್ ಆಗ್ಬೋದು ಮನೇಲಿ ಅನ್ನೋ ಒಂದಷ್ಟು ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಏನಾದರೂ ಕರೆ ಬಂದಿದೆಯಾ? ಏನಾದರೂ ಬಂದರೆ ಹೋಗುವಂಥದ್ದು? ಇಲ್ಲ ಸರ್, ಕರೆ ಏನೂ ಬಂದಿಲ್ಲ. ಬಂದರೆ ಹೋಗೇ ಹೋಗ್ತೀನಿ. ಬಟ್ ಕರೆ ಯಾವುದೂ ಬಂದಿಲ್ಲ. ಸೊ ಬಿಗ್ ಬಾಸ್ ಮನೇಲಿ ನೋಡ್ಬೋದು ಹಂಗಾದ್ರೆ ಕರೆ ಬಂದರೆ? ಕರೆ ಬರಲಿ ಸರ್. ಮೊದಲು ಕರೆ ಬಂದಾಗ ಮುಂಚೆನೇ ಎಲ್ಲನೂ ಮಾತಾಡಿ ಈಗೆಲ್ಲ ಅನುಭವಿಸ್ತಾ ಇದ್ದೀನಿ. ಮುಂಚೆನೇ ಮಾತಾಡೋದು ಯಾಕೆ ಅಂದರೆ ಕೆಲವೊಂದು ಆ ವರ್ಷದ ಒಂದಷ್ಟು ಕಾಂಟ್ರವರ್ಷಿಯಲ್ ವ್ಯಕ್ತಿಗಳು ಬಿಗ್ ಬಾಸ್ ಮನೇಲಿ ಹೋಗೋದು ಇದ್ದೇ ಇರುತ್ತೆ. ಸೊ ಈ ವರ್ಷದ ಅತಿ ಜಾಸ್ತಿ ಕಾಂಟ್ರವರ್ಸಿ ಆಗಿದೆ ಯಾರು ಅಂತ ಅಂದ್ರೆ ಅದು ಮಡೆನೂರು ಮನು, ನಿಮ್ಮ ಒಂದು ವಿಚಾರಗಳೇ. ಸೊ ಹಂಗಾಗಿ ಏನಾದರೂ ಇಲ್ಲ ಸರ್, ಫಸ್ಟ್ ಕರೆ ಬರಲಿ, ಆಮೇಲೆ ನೋಡೋಣ. ಫಸ್ಟ್ ಟೈಮ್ ಮಗುಟಕ್ಕಿಂತ ಮುಂಚೆ ತೊಟ್ಲು ಕಟ್ಟಿ ಈಗ ಅನುಭವಿಸ್ತಾ ಇದ್ದೀನಲ್ಲ, ಹಂಗೆ ಆಗ್ಬಿಡುತ್ತೆ. ಮತ್ತೆ ಅದಕ್ಕೂ ಏನಾರು ಬಂದ್ಬಿಡ್ತಾರೆ ಕೆರ್ಕೊಂಡು, ಸುಮ್ಮನೆ ಯಾಕೆ. ಎಸ್, ಓಕೆ. ಸೊ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ, ಆದಷ್ಟು ಬೇಗ ಶಿವಣ್ಣ ಕೂಡ ನಿಮ್ಮ ಬಗ್ಗೆ ರಿಯಾಕ್ಟ್ ಮಾಡಲಿ.
ಸೊ ನಿಮ್ಮ ಸಿನಿಮಾ ಆದಷ್ಟು ಬೇಗ ಮತ್ತೆ ರಿಯಾಕ್ಟ್ ಮಾಡಿದ ದಿವಸಲೇ ನಾನು ನಮ್ಮ ದೇವ್ರುಗಳಿಗೆಲ್ಲ ಅರ್ಕೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಖಂಡಿತ ಹೋಗಿ ಶಿವಣ್ಣವ್ರಿಗೂ ಕೂಡ ಆಯಸ್ಸು ನನ್ನ ಹೆಸರು ಅವ್ರಿಗೆ ಕೊಡಲಿ ಅಂತ ಖಂಡಿತ ದೇವ್ರ ಹತ್ರ ಬೇಡ್ಕೊಂಡು ಒಂದು ಪೂಜೆ ಮಾಡಿ ರೆಡಿ ಮಾಡ್ಕೊಂಡು ಬರ್ತೀನಿ. ಅರ್ಕೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಪಕ್ಕ ಒಂದು ರಿಯಾಕ್ಷನ್ ಕೊಟ್ಟಿದ್ದ ದಿವಸನೇ ಹೋಗಿ ದೇವರಿಗೆ ಅರ್ಕೆ ತೀರಿಸ್ತೀನಿ. ಸೂಪರ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು. ಎಸ್ ನೋಡೋದಲ್ಲ ಮಡನೂರು ಮನು ಅವರ ಮಾತು ಹೆಂಗಿತ್ತು ಅಂತ. ಸೊ ಶಿವಣ್ಣ ಅವರು ಈ ಬಗ್ಗೆ ಒಂದು ಬೇಗನೆ ಒಂದು ರಿಯಾಕ್ಟ್ ಮಾಡಿಬಿಟ್ರೆ ಸೊ ನನ್ನ ಮುಂದಿನ ಕೆಲಸಗಳೆಲ್ಲ ಏನಿದೆ ಎಲ್ಲವೂ ಕೂಡ ಸರಾಗವಾಗಿ ಆಗೇ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಹೇಗಾಗುತ್ತೆ ಅಂತ. ಇದು ಮಡನೂರು ಮನು ಅವರ ಎಕ್ಸ್ಕ್ಲೂಸಿವ್ ಮಾತು. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.